ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ದೇವರ ನಾಮಕ್ಕೆ ಮಹಿಮೆ ಆಗಲಿ. ಈಗ ಉಪವಾಸ ಕೂಟ ಕೂಡ 41 ದಿವಸದ್ದು ನಡೀತಾ ಉಂಟು. ಇವತ್ತು 31ನೇ ದಿವಸವಾಗಿದೆ. ಕಳೆದ 30 ದಿನಗಳಲ್ಲಿ ಕರ್ತನು ಅದ್ಭುತವಾದ ರೀತಿಯಲ್ಲಿ ಈ ಕೂಟಗಳು ನಡೆಸಿಕೊಂಡು ಬಂದಿದ್ದಾನೆ. ಹಲ್ಲೆಲೂಯಾ. ರೋಮಪುರದ ಪತ್ರಿಕೆ 12ನೇ ಅಧ್ಯಾಯ 1-8 ವಾಕ್ಯ ಗಟ್ಟಿಯಾದ ಸ್ವರದಲ್ಲಿ ಮೈಕಲ್ಲಿ ಯಾರಾದರೂ ಓದಿ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 1-8. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿನ್ನ ನಂಬಿಕೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸವನ್ನು ಕೊಟ್ಟನು, ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ಯಾಕೆಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲ ಅಂಗಗಳಿಗೆ ಏಕೆ ಒಂದೇ ಕೆಲಸ ಇರುವುದಿಲ್ಲವೋ, ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತೋಷವಾಗಿದ್ದೀರಾ ಪ್ರಿಯರೇ? ಇವತ್ತು ನಾವು 7 ವರಗಳ ಕುರಿತಾಗಿ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಯಾವ ವರಗಳು? ಸ್ಫೂರ್ತಿ ಅಥವಾ ಪ್ರೇರಣಾತ್ಮಕ ವರಗಳು. ಎಲ್ಲ ರೆಡಿ? ಸ್ಫೂರ್ತಿ ಅಥವಾ ಪ್ರೇರಣಾತ್ಮಕ ವರಗಳು. ಹೊಸ ಒಡಂಬಡಿಕೆಯಲ್ಲಿ 21 ವರಗಳ ಕುರಿತಾಗಿ ನಾವು ನೋಡಬಹುದು. ಎಷ್ಟು ವರಗಳಿದೆ ಹೊಸ ಒಡಂಬಡಿಕೆಯಲ್ಲಿ? 21. ನಾವು ಮೊದಲನಾಗಿ ಎಫೆಸ 4:11, ಎಫೆಸ ಚಾಪ್ಟರ್ 4:11ನಲ್ಲಿ 5 ಸೇವಾ ವರಗಳನ್ನು ಕಾಣ್ತೇವೆ. ಎಷ್ಟು ಸೇವಾ ವರಗಳು? 5 ಸೇವಾ ವರಗಳು. 9 ಪವಿತ್ರಾತ್ಮನ ವರಗಳನ್ನು 1 ಕೊರಿಂಥ 12 8-10 ವಾಕ್ಯದಲ್ಲಿ ಕಾಣ್ತೇವೆ. ಬುಕ್ ಆಫ್ 1 ಕೊರಿಂಥ ಚಾಪ್ಟರ್ 12 8-10 9 ಪವಿತ್ರಾತ್ಮನ ವರಗಳನ್ನು ನಾವಲ್ಲಿ ಕಾಣ್ತೇವೆ. ರೋಮನ್ಸ್ ಚಾಪ್ಟರ್ 12 6-8 ರೋಮ 12 6-8ರಲ್ಲಿ 7 ಸ್ಫೂರ್ತಿ ಅಥವಾ ಪ್ರೇರಣಾತ್ಮಕ ವರಗಳನ್ನು ನಾವಲ್ಲಿ ಕಾಣ್ತೇವೆ. ಒಟ್ಟಿಗೆ ಎಷ್ಟು ವರಗಳು? 21 ವರಗಳ ಕುರಿತಾಗಿ ನಾವಿಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ವರ ಎಂದರೆ ಏನು? ವರ ಎಂದರೆ ಏನು? ವರಕ್ಕೆ ನಾವೇನ ಬೆಲೆ ಕಟ್ಟಬೇಕಾ? ಅದು ಸಂಪಾದನೆಯ ವರ? ವರ ಎಂದರೆ ಏನು? ವರ ಎಂದರೆ ನಮ್ಮ ಸಂಪಾದನೆಯಿಂದ ಸಿಕ್ಕುವಂಥದ್ದಲ್ಲ. ಅಲ್ಲಲಿಯ ನಮ್ಮ ಪ್ರಯತ್ನದಿಂದ ಸಿಗುವಂಥದ್ದಲ್ಲ. ಈಗ ಒಂದು ಗಿಫ್ಟ್ನ ಒಬ್ಬ ವ್ಯಕ್ತಿಗೆ ನಾವು ಖರೀದಿಸುವುದಾದರೆ ಅದರ ಬೆಲೆ ನಾವು ಕೊಟ್ಟು ನಂತರ ಉಡುಗೊರೆಯ ವ್ಯಕ್ತಿಗೆ ನಾವು ಕೊಡ್ತೇವೆ ಅಲ್ಲ? ಅದೇ ರೀತಿ ವರಗಳು ಕೂಡ ಉಚಿತವಾಗಿ ದೇವರು ನಮಗೇನು ಮಾಡಿದ್ದಾನೆ? ಸಭೆಗೆ ಕೊಟ್ಟಿದ್ದಾನೆ. ಯಾರಿಗೆ ಕೊಟ್ಟಿದ್ದಾನೆ? ತನ್ನ ಸಭೆಗೆ. ನಾವು 12:11 ಓದಿ. 1 ಕೊರಿಂಥ 12:11 1 ಕೊರಿಂಥ 12:11 ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ಎಲ್ಲರಡಿ ಈ ವರಗಳನ್ನು ಪರಿಶುದ್ಧಾತ್ಮ ದೇವರು ಸಭೆಗೆ ತನ್ನ ಚಿತ್ತಕ್ಕೆ ಬಂದ ಹಾಗೆ ಹಂಚಿಕೊಡುತ್ತಾನೆ. ಅಲ್ಲಲ್ಲೂಯ್ಯ? ಅರ್ಥ ಆಯ್ತಾ? ಈ ವರಗಳನ್ನು ಹೇಗೆ ಕೊಡ್ತಾನೆ? ಹಂಚಿ ಪರಿಶುದ್ಧಾತ್ಮನು ಕೊಡುವಂಥದ್ದನ್ನು ನಾವು ಅಲ್ಲಿ ಕಾಣ್ತೇವೆ. ಈ ವರಗಳು ಯಾಕೆ? 1 ಕೊರಿಂಥ 12:7 1 ಕೊರಿಂಥ 12:7 ಓದಿ.
ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಅಲ್ಲ, ಯಾಕೆ ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯ. ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ. ನಮ್ಮ ಹೆಸರನ್ನು ಗಳಿಸುವುದಕ್ಕಾಗಿ ಅಲ್ಲ, ನಮ್ಮ ಹೆಸರಿನ ಪ್ರಸಿದ್ಧಿಗಾಗಿ ಅಲ್ಲ. ಯಾವುದಕ್ಕಾಗಿ ಕೊಡಲ್ಪಟ್ಟಿದೆ? ವರಗಳನ್ನು ಸರ್ವರ ಪ್ರಯೋಜನಕ್ಕಾಗಿ ಕೊಡಲ್ಪಟ್ಟಿದೆ. ನಾವು 1 Corinthians 12:5, ಆಕ್ಚುಲಿ 4 to 6 ಅದು ಬೇಡ, ಖಾಲಿ 5 ಮಾತ್ರ ಓದಿ. 4:5 12:5 ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳುಂಟು. ಕರ್ತನು ಒಬ್ಬನೇ. ಎಲ್ಲರಡಿ, ಸೇವೆಗಳಲ್ಲಿ ಬೇರೆ ಬೇರೆ ವಿಧಗಳಿದೆ, ಆತ್ಮನು ಒಬ್ಬನೇ. ಪ್ರೈಸ್ ಗಾಡ್. ಸೇವೆ ಎಂದರೆ ಏನಾಗಿದೆ? ಸೇವೆಯು ಇನ್ನೊಬ್ಬರಿಗೆ ಕೊಡುವಂಥದ್ದು. ಸೇವೆ ಎಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು. ಎಲ್ಲರೂ ಹೇಳಿ, ಸೇವೆ ಎಂದರೆ ಇನ್ನೊಬ್ಬರಿಗೆ ಕೊಡುವಂಥದ್ದು. ಸೇವೆ ಎಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದಾಗಿದೆ. ನಾವು ರೋಮನ್ಸ್ 12:1ಗೆ ನಾವು ತಿರುಗಿ ಬರುವ. ರೋಮ 12:1. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ಸಾಕು. ನಿಮ್ಮ ನೆನಪಿಗೆ ತಂದು. ಇಲ್ಲಿ ಪೌಲನು ದೇವರ ಕನಿಕರವನ್ನು ನೆನಪಿಸ್ತಾ ಇದ್ದಾನೆ. ಅಲ್ಲಲಿಯ, ದೇವರ ಕನಿಕರ, ದೇವರ ಕರುಣೆ, ಇದನ್ನು ಆತನು ಏನ್ ಮಾಡ್ತಾ ಇದ್ದಾನೆ? ಸಭೆಗೆ ಇಲ್ಲಿ ನೆನಪಿಸುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಯಾಕಂದ್ರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ 11ನೇ ಅಧ್ಯಾಯವನ್ನು ನಾವು ಓದಬೇಕು. 11ನೇ ಅಧ್ಯಾಯದಲ್ಲಿ 36 ವಾಕ್ಯಗಳುಂಟು. ಈ 11 ಅಧ್ಯಾಯವನ್ನು ಓದಿದಾಗ ನಮಗೆ ದೇವರ ಕನಿಕರದ ಕುರಿತಾಗಿ ಅರ್ಥ ಆಗ್ತದೆ. ಕಾರಣ, ದೇವರು ಕರೆದವರು ಯಾರಾಗಿದ್ದರು? ಮ್ಯಾಥ್ಯೂ 15:24 ಮತ್ತೆ 15:24 ಓದಿದ ಇಸ್ರೇಲರಿಗೋಸ್ಕರ ಯೇಸು ಸ್ವಾಮಿ ಬಂದದ್ದು, ಹೌದಲ್ಲ? ಇಸ್ರೇಲರಿಗೋಸ್ಕರ ಯೇಸು ಬಂದದ್ದು. ಈವನ್ ತನ್ನ ಶಿಷ್ಯರನ್ನು ಆತನು ಕಳಿಸುವಾಗ ಮ್ಯಾಥ್ಯೂ ಚಾಪ್ಟರ್ 10:5-6 ವಾಕ್ಯ ಓದುವಾಗ, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲರ ಮಧ್ಯದಲ್ಲಿ ಮಾತ್ರ ಹೋಗಿ ಎಂಬುದಾಗಿ ಹೇಳಿ ಅವರೊಂದಿಗೆ ಮಾರ್ಗದರ್ಶನ ಕೊಟ್ಟು ಕಳಿಸುವಂಥದ್ದನ್ನಲ್ಲಿ ಕಾಣ್ತೇವೆ. ಹಲ್ಲೆಲೂಯ. ಹಾಗಾದ್ರೆ ಈ ಇಸ್ರೇಲ್ ಜನರು ಯೇಸು ಕ್ರಿಸ್ತನನ್ನು ನಂಬಲಿಲ್ಲ, ಅವರು ಅಂಗೀಕಾರ ಮಾಡಲಿಲ್ಲ. ಇದರಿಂದಾಗಿ ರಕ್ಷಣೆ ಅನ್ಯ ಜನರಾದ ನಮ್ಮ ಕಡೆಗೆ ಬಂತು. ಹಲ್ಲೆಲೂಯ. ಪ್ರೈಸ್ ಗಾಡ್. ಒಂದು ವೇಳೆ ಅವರು ತಿರಸ್ಕರಿಸದಿದ್ದರೆ ರಕ್ಷಣೆ ಅನ್ಯ ಜನರಾದ ನಮ್ಮ ಕಡೆಗೆ ಬರ್ತಾ ಇರಲಿಲ್ಲ. ದೇವರ ಕೃಪೆ ಇದು, ದೇವರ ಕರುಣೆ ಇದು, ದೇವರ ಕನಿಕರ ಇದು. ಹಲ್ಲೆಲೂಯ. ಎಲ್ಲರಡಿ, ಇಸ್ರೇಲ್ಯರು ರಕ್ಷಣೆಯನ್ನು ತಿರಸ್ಕರಿಸಿದ್ರಿಂದ ಅಲ್ಲಿಯ ರಕ್ಷಣೆಯು ಅನ್ಯ ಜನರಾದ ನಮ್ಮ ಕಡೆಗೆ ಬಂತು. ಹಲ್ಲೆಲೂಯ. ನಾವು ರೋಮ 11:11-15 ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 11:11-15. ಹಾಗಾದರೆ ಅವರು ಬಿದ್ದೇ ಹೋಗುವಂತೆ ಎಡವಿದರೇನು ಎಂದು ಕೇಳುತ್ತೇನೆ. ಅವರಂದ್ರೆ ಯಾರು? ಇಸ್ರೇಲ್ ಜನರು. ಯಾರು? ಇಸ್ರೇಲ್ ಜನಾಂಗ. ಹಾಗಾದ್ರೆ ಅವರು ಬಿದ್ದೇ ಹೋಗುವಂತೆ ಎಡವಿದರೇನು? ಅವ್ರು ಬಿದ್ದೇ ಹೋದ್ರ? ದೇವರು ಕೈಯೇ ಬಿಟ್ನ ಅವರನ್ನು? ಕೈ ಬಿಟ್ಟೇ ಬಿಟ್ನ ದೇವರು? ಓದಿ. ಹಾಗೆ ಎಂದಿಗೂ ಹೇಳಬಾರದು. ಅವರು ಬಿದ್ದು ಹೋದದರಿಂದ, ಇಸ್ರೇಲರು ಬಿದ್ದು ಹೋದದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯ ಜನರಿಗೆ ಉಂಟಾಯಿತು. ಯಾರಿಗೆ ಉಂಟಾಯಿತು? ಅನ್ಯ ಜನರಾದ ನಮಗೆ ಉಂಟಾಯಿತು. ಇದರಿಂದ ದೇವರು ಅವರಲ್ಲಿ ಹುರುಡು ಹುಟ್ಟಿಸುತ್ತಾನೆ. ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗ್ಯಕ್ಕೂ ದೇವರ ಉದ್ದೇಶ ಇತ್ತು. ಅಲ್ಲಿ ಅವರು ಬಿದ್ದು ಹೋಗುವುದು ಸರ್ವಲೋಕದ ಭಾಗ್ಯಕ್ಕೂ. ಅವರು ಸೋತು ಹೋದದ್ದು ಅನ್ಯ ಜನಗಳ ಭಾಗ್ಯಕ್ಕೂ. ಅನ್ಯ ಜನಗಳು ಯಾರು? ನಾವೆಲ್ಲ ಅನ್ಯ ಜನಗಳು. ಅನ್ಯ ಜನರ ಭಾಗ್ಯಕ್ಕೂ ಮಾರ್ಗವಾಗಿರಲಾಗಿ ಅದು ಮಾರ್ಗವಾಯಿತು. ಅವರು ಬಿದ್ದು ಹೋದದ್ದು, ಕ್ರಿಸ್ತನನ್ನು ಅವರು ತಿರಸ್ಕರಿಸಿದ್ದು,
ಅನ್ಯ ಜನರಾದ ನಮ್ಮ ಭಾಗ್ಯಕ್ಕೆ ಮಾರ್ಗವಾಯಿತು. ಅವರ ಪೂರ್ಣ ಪುನರ್ಸ್ಥಾಪನೆಯು ಎಷ್ಟೋ ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗಿರುವುದು. ಅನ್ಯ ಜನವಾಗಿರುವ ನಿಮ್ಮ ಸಂಗಡ ಯಾರ ಸಂಗಡ? ನಮ್ಮ ಸಂಗಡ ಎಲ್ಲ ರೆಡಿ. ಪೌಲನು ನಮ್ಮೊಟ್ಟಿಗೆ, ಈಗ ನಾವು ಅನ್ಯ ಜನರಲ್ಲ, ಈಗ ಯೇಸು ಕ್ರಿಸ್ತನ ಸಭೆ. ಲೋಕದಲ್ಲಿ ಎಷ್ಟು ಗುಂಪುಂಟು? 3 ಗುಂಪು ಮಾತ್ರ ಇದೆ. ಎಷ್ಟು ಗುಂಪು ಇದೆ? 1 ಕೊರಿಂಥ್ ಚಾಪ್ಟರ್ 10:32, 1 ಕೊರಿಂಥ್ 10:32 ಹೇಳ್ತದೆ 3 ಗುಂಪು ಇರುವುದು. ಯಾವುದದು? ಇಸ್ರೇಲ್ ಜನಾಂಗ, ಎಲ್ಲರಲ್ಲಿ ಇಸ್ರೇಲ್ ಜನಾಂಗ, ಅನ್ಯ ಜನಗಳು, ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ. 3 ಗುಂಪು ಇರುವುದು ಈ ಲೋಕದಲ್ಲಿ. ದೇವರು ಪರಲೋಕದ ನೋಡುವಾಗ 3 ಗುಂಪುಗಳನ್ನು ನೋಡ್ತಾನೆ. ಓಕೆ, ಮುಂದೆ ಓದಿ. ಅವರ ಪೂರ್ಣ ಪುನಃಸ್ಥಾಪನೆಯು ಎಷ್ಟೋ ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗುವುದು. ಅನ್ಯ ಜನವಾಗಿರುವ ನಿಮ್ಮ ಸಂಗಡ ಮಾತಾಡುತ್ತೇನೆ. ನಾನು ಅನ್ಯ ಜನರಿಗೆ ಅಪೊಸ್ತಲನಾಗಿರಲಾಗಿ ನನ್ನ ಉದ್ಯೋಗವನ್ನು ಗಣ್ಯತೆಗೆ ತರುತ್ತೇನೆ. ಹೀಗೆ ಒಂದು ವೇಳೆ ಸ್ವಜನರಲ್ಲಿ ಹುರುಡನ್ನು ಹುಟ್ಟಿಸಿ ಅವರಲ್ಲಿ ಸಹ ಕೆಲವರನ್ನು ರಕ್ಷಣೆಯ ಮಾರ್ಗಕ್ಕೆ ತಂದೇನು. ಯಾಕೆಂದರೆ ಇಸ್ರೇಲರನ್ನು ತಳ್ಳುವುದರಿಂದ ಲೋಕವು ದೇವರ ಸಂಗಡ ಸಮಾಧಾನವಾಗುವುದಕ್ಕೆ ಮಾರ್ಗವಾದ ಮೇಲೆ, ಇಸ್ರೇಲ್ ತಳ್ಳಲ್ಪಟ್ಟದರಿಂದ ಇಡೀ ಲೋಕ, ಅನ್ಯ ಜನಗಳು ಏನಾಯ್ತು? ದೇವರೊಟ್ಟಿಗೆ ಸಮಾಧಾನವಾಗುವುದಕ್ಕೆ ಮಾರ್ಗವಾಯಿತು. ಮಾರ್ಗವಾದ ಮೇಲೆ ಅವರನ್ನು ಸೇರಿಸಿಕೊಳ್ಳುವುದರಿಂದ ಏನಾಗುವುದು? ಸತ್ತವರು ಜೀವಿತರಾಗಿ ಎದ್ದು ಬಂದಂತಾಗುವುದಲ್ಲವೇ. 24ನೇ ವಾಕ್ಯ ಓದಿ. 24 ವರ್ಡ್ಸ್, ಸೇಮ್ ಚಾಪ್ಟರ್, ರೋಮನ್ಸ್ 11:24. ನೀನು ಹುಟ್ಟು ಕಾಡು ಮರದಿಂದ ಕಡಿದು ತೆಗೆಯಲ್ಪಟ್ಟು ನಿನಗೆ ಸಂಬಂಧಪಡದ ಊರು ಮರದಲ್ಲಿ ಕಸಿ ಕಟ್ಟಿಸಿಕೊಂಡವನಾದ ಮೇಲೆ. ಹಲ್ಲೆಲೂಯಾ. ನೋಡಿ, ನಾವು ಯಾರಾಗಿದ್ದೆವು? ಹುಟ್ಟು ಕಾಡು ಮರ. ಕಸಿ ಕಟ್ಟಲಿಕ್ಕೆ ಎಷ್ಟು ಜನ ಗೊತ್ತುಂಟು? ಕಸಿ ಕಟ್ಟಿ ಅಟ್ಲೀಸ್ಟ್ ನೋಡಿದವರು ಎಷ್ಟು ಜನ ಇದ್ದೀರಿ ಇಲ್ಲಿ? ಕಸಿ ಕಟ್ಟುದು ಗೊತ್ತುಂಟಲ್ಲ? ನಾವು ಯಾರಾಗಿದ್ದೆವು? ಕಾಡು ಮರ. ಯಾವುದಕ್ಕೆ ಕಸಿ ಕಟ್ಟಿದ ದೇವರು ನಮ್ಮನ್ನು? ಯಾವುದು? ನಮಗೆ ಸಂಬಂಧಪಡದ ಊರು ಮರಕ್ಕೆ ಏನ್ ಮಾಡಿದ ಸ್ವಾಮಿ? ಕಸಿ ಕಟ್ಟಿದ. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ. ಅದರಲ್ಲಿ ಹುಟ್ಟಿದ ಕೊಂಬೆಗಳಾಗಿರುವ ಅವರು ಸ್ವಂತ ಮರದಲ್ಲಿ ಕಸಿ ಕಟ್ಟಲ್ಪಡುವುದು ಎಷ್ಟೋ ಸಹಜವಾಗಿದೆ ಅಲ್ಲವೇ? 31, 32, 30, 31, 32 ಕೂಡ ಓದಿ. ಯಾವ ಪ್ರಕಾರ ನೀವು ಪೂರ್ವದಲ್ಲಿ ಅವಿಧೇಯರಾಗಿದ್ದರು, ಈಗ ಅವರ ಅವಿಧೇಯತೆಯ ದೆಸೆಯಿಂದ ಕರುಣೆ ಹೊಂದಿದ್ದೀರಿ. ಅವರ ಅವಿಧೇಯತೆಯ ದೆಸೆಯಿಂದ ನಮಗೆ ಕರುಣೆ ಸಿಕ್ಕಿತು. ಎಲ್ಲರಡಿ, ಇಸ್ರೇಲರ ಅವಿಧೇಯತೆಯ ದೆಸೆಯಿಂದ ಅನ್ಯ ಜನರಾದ ನಮಗೆ ಕರುಣೆಯು ದೊರಕಿತು. ಅದೇ ಪ್ರಕಾರವಾಗಿ ಅವರು ಈಗ ಅವಿಧೇಯರಾಗಿದ್ದು, ಈಗ ಇಸ್ರೇಲ್ ಜನರು ನಂಬ್ತಾ ಇಲ್ಲ, ಇವತ್ತು ನಂಬುವುದಿಲ್ಲ ಯೇಸುವನ್ನು. ಮೆಸ್ಸಿಯ 2000 ವರ್ಷದಿಂದ ಬಂದಿದ್ದಾನೆ ಎಂಬುದು ಆವಾಗ ಸಹ ನಂಬಲಿಲ್ಲ, ಈಗ ಸಹ ನಂಬ್ತಾ ಇಲ್ಲ. ಕೆಲವರು ರಕ್ಷಣೆ ಹೊಂದಿದ್ದಾರೆ. ನಾನು ಇಸ್ರೇಲ್ಗೆ ಹೋದಾಗ ಒಂದು ಯಹೂದ್ಯ ಸಭೆಗೆ ಹೋಗುವುದಕ್ಕೆ ಅವಕಾಶ ಆಯ್ತು. ಆರಾಧನೆ ಪೂರ್ಣವಾಗಿ ಒಂದು ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳುವಂತೆ ದೇವರು ಕೃಪೆ ತೋರಿಸಿದ. ಅದೇ ಪ್ರಕಾರವಾಗಿ ಅವರು ಈಗ ಅವಿಧೇಯರಾಗಿದ್ದರು, ನಿಮಗೆ ದೊರಕಿದ ಕರುಣೆಯನ್ನು ಅವರು ಹೊಂದಿಕೊಳ್ಳುತ್ತಾರೆ. ಯಾಕೆಂದರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನು ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಕಟ್ಟಿ ಹಾಕಿದ್ದಾನೆ. ಇಲ್ಲಿ ಪೌಲನು 36ನೇ ವಾಕ್ಯದ ನಂತರ 12ನೇ ಅಧ್ಯಾಯವನ್ನು ಆರಂಭಿಸುತ್ತಾನೆ. 1ನೇ ವಾಕ್ಯದಲ್ಲಿ, ಆದ್ದರಿಂದ ದೇವರ ಕರುಣೆಯನ್ನು ನೆನಪಿಗೆ ತರ್ತಾ ಇದ್ದಾನೆ. ಒಂದು ನಾವು ತಿಳ್ಕೋಬೇಕು. ಹಲ್ಲೆಲೂಯಾ. ದೇವರ ಕನಿಕರದ ಕುರಿತಾಗಿ ನಾವು ಧ್ಯಾನ ಮಾಡುವುದನ್ನು ಎಷ್ಟೋ ವಿಷಯಗಳನ್ನು ನಾವು ಧ್ಯಾನ ಮಾಡಬಹುದು. ಮೊಟ್ಟ ಮೊದಲದಾಗಿ ನಾವು ನೋಡಬೇಕು, ದೇವರು ನಮ್ಮನ್ನು ಆರಿಸಿದನು. ಬದಲು ಕೈ ಕೊಟ್ಟು, ದೇವರು ನಿನ್ನನ್ನು ಆರಿಸಿದ್ದಾನೆ. ಹಲ್ಲೆಲೂಯಾ. ನಾವು ಯೋಹನ್ನನ ಸುವಾರ್ತೆ 15, 16, 17 ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ಜಾನ್ ಚಾಪ್ಟರ್ 15, 16 and 17.
ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡು, ನಾವು ಯೇಸುವನ್ನು ಆರಿಸಿದಲ್ಲ, ನಾನು ನಿಮ್ಮನ್ನು ಆರಿಸಿ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನು ಆತನೇ ನಿಮಗೆ ಕೊಡುವನು. ಹಲ್ಲೆಲೂಯಾ. ನೋಡಿ, ದೇವರು ನಮ್ಮನ್ನು ಆರಿಸಿದ. ಏನ್ ಮಾಡಿದ ದೇವರು? ಉದಾಹರಣೆಗೆ ನಾವು ಮಾರ್ಕೆಟಿಗೆ ಹೋಗ್ತೇವೆ, ಫ್ರೂಟ್ ಅಂಗಡಿಗೆ ಹೋಗ್ತೇವೆ, ತರಕಾರಿ ಅಂಗಡಿಗೆ ಹೋಗ್ತೇವೆ, ಬೇಕಾದಂಥ ಫಲಗಳು ನಾವು ಆರಿಸಿ ತಗೊಳ್ತೇವೆ, ನಮ್ಗೆ ಬೇಕಾದ, ಹೌದಲ್ಲ? ಅದೇ ರೀತಿಯಲ್ಲಿ ಒಂದು ಆಟ ನಡೆಯುವ ಸಂದರ್ಭ, ಕ್ರಿಕೆಟ್ ಆಟ ಆಗಿರ್ಬೋದು, ಫುಟ್ಬಾಲ್ ಆಟ ಆಗಿರ್ಬೋದು, ಕೆಲವು ಆಟಗಾರರನ್ನು ಆರಿಸುತ್ತಾರೆ, ಉಳಿದವರಿಗೆ ಅವಕಾಶ ಸಿಗುವುದಿಲ್ಲ. ಅಲ್ಲಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಇಡೀ ಲೋಕದಲ್ಲಿ ನಮ್ಮನ್ನು ಆರಿಸಿದ್ದಾನೆ. ಇಡೀ ಲೋಕದಲ್ಲಿ ದೇವರು ನಮ್ಮನ್ನು ಆರಿಸಿದ್ದಾನೆ. ಉದಾಹರಣೆ ಹೇಳ್ತಾನೆ. ನನ್ನ ಜೀವಿತದ ಕುರಿತು ಹೇಳಬೇಕಾದ್ರೆ, ಒಂದೊಂದಾಗಿ ವಿದ್ಯೆ ಇಲ್ಲ, ಎರಡನೇದಾಗಿ ಒಂದು ತುಂಬ ಪೋಖ್ರಿಯಾಗಿದ್ದೆ, ರೌಡಿಯಾಗಿದ್ದೆ, ಜಗಳ ಮಾಡ್ತಾ ಇದ್ದೆ, ಮದ್ಯಪಾನ ಮಾಡ್ತಾ ಇದ್ದೆ, ಎಲ್ಲ ಇತ್ತು ಜೀವಿತದಲ್ಲಿ. ಎಲ್ಲರಿಂದ ರಿಜೆಕ್ಷನ್, ತಿರಸ್ಕರಿಸಲ್ಪಟ್ಟವನು, ಕುಟುಂಬದಿಂದ ತಿರಸ್ಕರಿಸಲ್ಪಟ್ಟವನು, ಬಂಧು ಬಳಗ ತಿರಸ್ಕರಿಸಲ್ಪಟ್ಟಂಥ ವ್ಯಕ್ತಿ ನಾನಾಗಿದ್ದೆ. ಯೋಗ್ಯತೆ ಹೇಳಲಿಕ್ಕೆ ಹೋದರೆ ಏನೂ ಇಲ್ಲ. ನಮ್ಮ ಊರಲ್ಲಿ ಒಳ್ಳೊಳ್ಳೆ ಯೋಗ್ಯತೆ ಉಳ್ಳವರಿದ್ದಾರೆ, ವಿದ್ಯಾಭ್ಯಾಸ ಉಳ್ಳವರಿದ್ದಾರೆ, ಹಣವಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅನೇಕರಿದ್ದಾರೆ. ಅವರು ಯಾರನ್ನೂ ದೇವರು ಆರಿಸದೆ ನನ್ನಂತಹ ತಿರಸ್ಕರಿಸಲ್ಪಟ್ಟಂಥ ಬೇಡವಾದದ್ದವನನ್ನು ದೇವರು ಆರಿಸಿದ, ರಕ್ಷಣೆ ಕೊಟ್ಟ, ಕೈಯಲ್ಲಿ ಸತ್ಯವೇದ ಕೊಟ್ಟ. ದೇವರ ಕೃಪೆ ಈಗ ಅರ್ಥ ಆಯ್ತಾ ನಿಮಗೆ? ದೇವ್ರ ಯೋಗ್ಯತೆ ನೋಡಿ ದೇವರು ಆರಿಸುವುದಲ್ಲ. ಇನ್ನೊಂದು ಹೇಳ್ತಾನೆ, ದೇವ್ರು ಯಾಕೆ ಆರಿಸಿದ್ದು? ಫಲವನ್ನು ಕೊಡುವುದಕ್ಕಾಗಿ. ಅದರ ಕುರಿತು ದೊಡ್ಡ ಸಬ್ಜೆಕ್ಟ್ ಇದೆ, ಅದು ಬೇಡ ಈಗ. ಆದರೆ ಯಾವಾಗ ದೇವರು ಆರಿಸಿದ? ನಾವು ಸುವಾರ್ತೆ ಕೇಳಿದಾಗ, ಸುವಾರ್ತೆ ಕೇಳಿ ಪ್ರತಿಕ್ರಿಯಿಸಿ ಮಾನಸಾಂತರಪಟ್ಟು ಯೇಸುವನ್ನು ಸ್ವಂತ ರಕ್ಷಕನ ಅಂಗೀಕಾರ ಮಾಡಿಕೊಂಡಾಗ ಆರಿಸಿದ ದೇವರು ನಮ್ಮನ್ನು. ಯಾವಾಗ ಆರಿಸಿದ? ಯೆರೆಮೀಯನ ಕುರಿತಾಗಿ ದೇವರು ಏನು ಹೇಳ್ತಾನೆ ಗೊತ್ತುಂಟ? ಜೆರೆಮೀಯ ಚಾಪ್ಟರ್ 1:5 ಓದಿ. ಬುಕ್ ಆಫ್ ಜೆರೆಮೀಯ ಚಾಪ್ಟರ್ 1:5, 1:5. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೋಡಿ, ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ, ರೂಪ ಕೊಡೋಕ್ಕೆ ಮುಂಚೆ ದೇವರು ತಿಳ್ಕೊಂಡಿದ್ದಂತೆ. ಏನೊಂದು ವಾಕ್ಯ ತೆಗೀರಿ, ಅಲ್ಲಿ ಬೆರಳಿಟ್ಟು ಬನ್ನು. ಅಲ್ಲಿ 139 ಕೀರ್ತನೆ, 139, 13, 14, 15, 139 Psalms 13, 14, 15. ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ. ಯಾರಿಗಾದ್ರೂ ಬೇಸರ ಇದೆಯಾ? ನಾನು ಸಪ್ಪರ ಇದ್ದೇನೆ, ನಾನು ಕುಳ್ಳ ಇದ್ದೇನೆ, ನಾನು ಕಪ್ಪಗಿದ್ದೇನೆ, ನಾನು ದಪ್ಪ ಇದ್ದೇನೆ. ಹಲ್ಲೆಲೂಯಾ. ದೇವರು ಹೇಗೆ ಉಂಟು ಮಾಡಿದ್ದಾನೆ? ಅದ್ಭುತವಾಗಿ. ಎಲ್ಲರಲ್ಲಿ ಯೇಸು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಇನ್ನೊಬ್ಬರಿಗಿಂತಲೂ ವಿಭಿನ್ನವಾಗಿಯೂ ನನ್ನನ್ನು ಉಂಟು ಮಾಡಿದ್ದಾನೆ. ಇನ್ನೊಂದು ವಾಕ್ಯ ಇಲ್ಲಿ ತಿರುಗಿ ಬರುವ 4ನೇ ಅಧ್ಯಾಯ, ಐಸೈಯಾ 43, 4 ವರ್ಸಸ್ಗೆ ಬನ್ನಿ. 4 ವಾಕ್ಯ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಮಾನ್ಯನು ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ, ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು. ಪುನಃ ಹೇಳಿ, ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು. ಪುನಃ ಹೇಳಿ, ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯನು. ಇದನ್ನು ನೀವು ಅರಿಕೆ ಮಾಡಬೇಕು. ಇದೇ ನಂಬಿಕೆ ಅರಿಕೆ.
ಇದು ಸತ್ಯ. ದೇವರು ಸುಳ್ಳು ಹೇಳಲ್ಲ. ಹಲ್ಲೆಲೂಯಾ. ಹೇಳಿ ನೋಡುವ. ನಾನು ದೇವರ ದೃಷ್ಟಿಯಲ್ಲಿ ಮಾನ್ಯನು, ಅಮೂಲ್ಯನು, ಪ್ರಿಯನು. ಓಕೆ, 139 ಕೀರ್ತನೆಗೆ ತಿರುಗಿ ಬನ್ನಿ. 139. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಲಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ಪಿಂಡವಾಗಿರೋ ದೇವರು ನನ್ನ ಕಣ್ಣುಗಳನ್ನು ನೋಡಿದವಂತೆ. ಇದು ಜಸ್ಟ್ ಇದಕ್ಕಿಂತಲೂ ಮುಂಚೆ ದೇವರು ನೋಡಿದ್ದಂತ ವಾಕ್ಯಗಳುಂಟು. ಅದನ್ನು ನಿಮಗೆ ತೋರಿಸ್ತೇನೆ. ಓಕೆ, ಓದಿ. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ನಮ್ಮ ಆಯುಷ್ಕಾಲವೆಲ್ಲ, ಯಾವ ವರ್ಷ, ಯಾವ ತಿಂಗಳು, ಯಾವ ದಿವಸ ನಮ್ಮ ಜೀವಿತ ನಡೆಯಬೇಕು ಎಲ್ಲವನ್ನು ದೇವರು ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಯೆರೆಮೀಯ 1:5 ಬನ್ನಿ. ಜೆರೆಮೀಯ 1:5. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ಗರ್ಭದಲ್ಲಿ ರೂಪಿಸಕ್ಕೆ ಮುಂಚೆನೇ ಅವರು ನಮ್ಮನ್ನು ತಿಳಿದಿದ್ದ ಅಂತ ನೋಡಿ. ಹಲ್ಲೆಲೂಯಾ. ನನ್ನ ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಕ್ಕೆ ಮುಂಚೆ, ನನ್ನ ಬೀಜವಾಗಿ ಬರಕ್ಕೆ ಮುಂಚೆನೆ ದೇವರು ಸುನೀಲನ್ನು ತಿಳ್ಕೊಂಡಿದ್ದ. ಸುನೀಲ್ ಎಂಬವನೊಬ್ಬ ನನ್ನ ಮಗ ಬರ್ತಾನೆ, ಅವನು ಭಾರತದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಯೇಸುಪುರದಲ್ಲಿ ಸೇವೆ ಮಾಡ್ತಾನೆ. ಹಲ್ಲೆಲೂಯಾ. ನನ್ನನ್ನು ನೀವು ತಿಳಿದದ್ದು ಯಾವಾಗ? ಕೆಲವರು ರಕ್ಷಣೆ ಹೊಂದಿದ ಮೇಲೆ. ಕೆಲವು ಈ ಊರಿನವರಿದ್ರೆ ಮುಂಚೆ ನಾನು ಚಿಕ್ಕಂದಿನ ತಿಳಿದವರು ಇದ್ದೀರಿ, ನಾನು ತಿಳಿದವರು ಅಲ್ಲ. ಕೆಲವರು ರಕ್ಷಣೆ ಹೊಂದಿ, ಕೆಲವರು ನನ್ನನ್ನು ತಿಳ್ಕೊಂಡು 1 ವರ್ಷ ಆಯಿತು, 2 ವರ್ಷ ಆಯಿತು, 5 ವರ್ಷ ಆಯಿತು, ಕೆಲವರು ತಿಳ್ಕೊಂಡು 10 ವರ್ಷ ಆಯಿತು. ಹಲ್ಲೆಲೂಯಾ. ಆ ದೇವರು ನನ್ನ ತಿಳ್ಕೊಂಡದ್ದು ಯಾವಾಗ? ತಾಯಿ ಗರ್ಭದಲ್ಲಿ ಬರೋಕ್ಕೆ ಮುಂಚೆನೆ ದೇವ್ರು ನನ್ನ ತಿಳ್ಕೊಂಡಿದ್ದ. ಹಲ್ಲೆಲೂಯಾ. ಅವಧಿ 1:5. ನೀನು ಉದರದಿಂದ ಬರುವುದಕ್ಕಿಂತ ಮೊದಲೇ, ನೀನು ಉದರದಿಂದ ಬರಕ್ಕೆ ಮುಂಚೆನೆ ನಿನ್ನನ್ನು ಪ್ರತಿಷ್ಠಿಸಿದೆನು. ಓ, ತಾಯಿ ಗರ್ಭದಲ್ಲಿ ನೋಡಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಮಕ್ಕಳು ಅಯ್ಯೋ ನನ್ನ ಮಗ ನನ್ನ ಮಗಳು ಹಾಳಾಗ್ತಾ ಇದ್ದಾರೆ ಎಂಬುದಾಗಿ ಕಣ್ಣೀರು ಸುರಿಸಬೇಡಿ ತಂದೆ ತಾಯಿಗಳು. ಅಲ್ಲಲ್ಲಿ ಈಗ ನನ್ನ ನಿಮಿತ್ತ ನನ್ನ ತಾಯಿ ಸುರಿಸಿದ ಕಣ್ಣೀರು ಸ್ವಲ್ಪವಲ್ಲ, ತುಂಬ ಸುರಿಸಿದ್ದಾರೆ. ಒಂದು ಟೈಮಲ್ಲಿ 4 ಪುಲಂಟಿ ಎಲ್ಲ ಸಾಕ್ಷಿ ಇದ್ದಾರೆ, ಬೊಬ್ಬಂಕಲೆಲ್ಲ ಸಾಕ್ಷಿ ಇದ್ದಾರೆ. 3-4 ದಿವಸ ಊಟ ಮಾಡ್ತಾ ಇರಲಿಲ್ಲ, ಹಾಗೇ ಬೋರೆಲ್ಲ ಬೀಳ್ತಿದ್ರು, ಅಳುತ್ತಾ ಬೀಳ್ತಿದ್ರು. ಕೆಲವು ಕಂಪ್ಲೇಂಟ್ಗಳೆಲ್ಲ ಬರುವಾಗ ಕೆಲವೊಮ್ಮೆ ವಿಷ ಕುಡಿಲಿಕ್ಕೆ ಪಾಯ್ಸನ್ ಬಾಟ್ಲಿ ಬಾಯಿಗೆ ಇಟ್ಟಿದ್ದಾರೆ. ಇವರೆಲ್ಲ ಬಂದು ಎಳ್ಕೊಂಡು ಇದು ಮಾಡ್ತಾಯಿದ್ರು. ಕೆಲವೊಮ್ಮೆ ಬಾವಿಗೆ ಆತ್ಮಹತ್ಯೆ ಆರ್ಲಿಕ್ಕೆ ಹೋಗ್ತಿದ್ರು. ಒಂದೇ ಒಂದು ಕಾರಣ, ನನ್ನ ನಿಮಿತ್ತವಾಗಿ, ನಾನು ಮಾಡಿದಂಥ ಒಂದು ತಪ್ಪಾದ ಕಾರ್ಯಗಳ ನಿಮಿತ್ತವಾಗಿ ಅಷ್ಟೆಲ್ಲ ಉಪದ್ರವಗಳಿತ್ತು. ಹಲ್ಲೆಲೂಯಾ. ಒಂದು ವೇಳೆ ನನ್ನ ತಾಯಿಗೆ ಮುಂಚೆನೇ ಗೊತ್ತಿದ್ರೆ ನಾನು ರಕ್ಷಣೆ ಹೊಂತೇನಂತ, ಸೇವಕನಾಗ್ತೇನೆ ಎಂಬುದಾಗಿ ಎಷ್ಟಂಗೆ ಅರ್ಥ ಆಗ್ತಾ ಇದೆ. ದೇವರಿಗೆ ಗೊತ್ತಿತ್ತು, ದೇವರು ಅವಾಗ ನೋಡ್ತಾ ಇದ್ದ. ಎಷ್ಟು ಅನುಭವಿಸ್ತೀಯ ಲೋಕ ಅನುಭವಿಸಿ, ಎಷ್ಟು ಮಾಡ್ತೀಯ ಮಾಡು, ಓಡು ಓಡು ಓಡು. ಒಂದು ದಿನ ಕೈಗೆ ನಾನು ಏನು ಕೊಡ್ತೇನೆ? ಸತ್ಯವಾದ ಕೊಡಲಿಕ್ಕಿದ್ದೇನೆ. ಇವನ್ ಪೌಲನ ಕುರಿತಾಗಿ ದಮಸ್ಕದಲ್ಲಿ ದೇವರು ಸಂದರ್ಶನ ಕೊಟ್ಟಲ್ಲ, ಆಗ ಅಲ್ಲಿ ಪ್ರಾರ್ಥನೆಯಲ್ಲಿದ್ದಂಥ ಅನನೀಯಗೂ ದರ್ಶನ ಕೊಡ್ತಾ ಇದ್ದಾನೆ. ಇಲ್ಲಿ 3 ದಿನದಿಂದ ಉಪವಾಸದಲ್ಲಿದ್ದಂಥ ಸೌಲನಿಗೂ ದರ್ಶನ ಕೊಡ್ತಾ ಇದ್ದಾನೆ. ಅನಾನನಿಗೆ ದರ್ಶನ ಕೊಟ್ಟು ಹೇಳ್ತಾನೆ, ಅವನಿಗ ಪ್ರಾರ್ಥನೆಯಲ್ಲಿ 3 ದಿವಸದಿಂದ ಪ್ರಾರ್ಥನೆ ಇದ್ದಾನೆ, ನೀನು ಹೋಗಿ ಏನು ಮಾಡಬೇಕು? ಅವನು ತನ್ನಗೋಸ್ಕರ ಪ್ರಾರ್ಥಿಸುವಂಥದ್ದನ್ನು ಕೈ ಇಟ್ಟುವಂಥದ್ದನ್ನು ಖಂಡಿತಾನೆ ಎಂಬುದಾಗಿ ಹೇಳಿದಾಗ ಅನನ ಏನು ಹೇಳ್ತಾ ಗೊತ್ತುಂಟ? ಅಯ್ಯೋ ದೇವರೇ, ಅವನು ಪೌಲನ ಬಳಿ ನನ್ನ ಕಳಿಸ್ತಾ ಇದ್ದೀಯಾ? ಅವನು ಯಾರು ಗೊತ್ತಾ? ಸಭೆಗಳನ್ನ ಹಾಡು ಮಾಡುವಂಥ ವ್ಯಕ್ತಿ. ಅಲ್ಲಿ 9ನೇ ಅಧ್ಯಾಯ ಅಪೊಸ್ತಲಕತೆ 9ನೇ ಅಧ್ಯಾಯ, ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ಚಾಪ್ಟರ್ 9. ದಮಸ್ಕದಲ್ಲಿ ಅಲ್ಲ 9ನೇ ವಾಕ್ಯದಿಂದ ಓದಿ. ಅಲ್ಲ ಸಾರಿ 11ನೇ ವಾಕ್ಯದಿಂದ ಓದಿ, 11 ವರ್ಸಸ್ ಇಂದ.
ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬನನ್ನು ವಿಚಾರಿಸು. ಅವನು ಪ್ರಾರ್ಥನೆ ಮಾಡುತ್ತಾನೆ ಮತ್ತು ಅನಾನಿಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. ಅದಕ್ಕೆ ಅನಾನಿಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನುಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ಈಗ 15-16 ಇಂಪಾರ್ಟೆಂಟ್ ದೇವರಿಗೆ ಯೇಸುಸ್ವಾಮಿಯನ್ನು ಉತ್ತರ ಕೊಡ್ತಾರೆ ನೋಡುವ. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ನಾನು ಆರಿಸಿಕೊಂಡ ಯಾರಿಗೆ? ಅನ್ಯ ಜನರಿಗೆ, ಅರಸುಗಳಿಗೆ, ಇಸ್ರಾಯೇಲರಿಗೆ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಮಾತ್ರವಲ್ಲ, ನನ್ನ ನಿಮಿತ್ತವಾಗಿ ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ಬದಲಿರೋ ಕೈ ಕೊಟ್ಟು ಹೇಳಿ, ನಿನ್ನ ಕುರಿತು ದೇವರಿಗೆ ಒಂದು ಪ್ಲಾನ್ ಇದೆ. ಪರಿಸ್ಥಿತಿ ಯಾವುದಿರ್ಲಿ ಈಗ ಅದು ಬೇಡ, ಅಲ್ಲಲ್ಲಯ್ಯ, ನಿನ್ನ ಕುರಿತು ದೇವರಿಗೆ ಒಂದು ಯೋಜನೆ ಇದೆ. ಅದೇ ಹೇಳು, ದೇವರ ಕನಿಕರ ಎಂಬುದಾಗಿ ನೆನಪು ಮಾಡುವಾಗ ಅಲ್ಲಲ್ಲಯ್ಯ, ಅದು ಎಂತ ದೊಡ್ಡದು. ಪ್ರೈಸ್ ಗಾಡ್. ಆ ಕನಿಕರ ನಮ್ಮ ಮೇಲೆ ದೇವರು ತೋರಿಸದೆ ಹೋಗಿದ್ರೆ ನಾವು ನಾಶವಾಗಿ ಹೋಗಬೇಕಾಗಿತ್ತು. ಹಲಲಿಯ ಈಗ ನಾವು ನೋಡಿದ ವಾಕ್ಯ 139 ಕೀರ್ತನೆ ನಾವು 13ರಿಂದ ಅಥವಾ ಯೆರೆಮೀಯ 1:5 ವಾಕ್ಯದ ಓದಿದ್ದು ಗರ್ಭದಲ್ಲಿದ್ದಾಗ ನಾವು ಗರ್ಭದಲ್ಲಿ ರೂಪಿಸೋಕ್ಕೆ ಮುಂಚೆ ತಿಳಿದಿದ್ದಲ್ಲ. ಇನ್ನೂ ಕೆಲವು ವಾಕ್ಯಗಳು ನಮ್ಮನ್ನು ತೋರಿಸ್ತೇನೆ ನಾನು. ರೋಮ್ ಚಾಪ್ಟರ್ 8 28, 29, 30. ರೋಮ 8 28, 29, 30 ವಾಕ್ಯ ಓದಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಯಾವ ಮೇರೆಗೆ? ದೇವರ ಸಂಕಲ್ಪದ ಮೇರೆಗೆ, ದೇವರ ಸಂಕಲ್ಪ, ದೇವರ ಪ್ಲಾನ್, ದೇವರ ಯೋಜನೆ ಮೇರೆಗೆ. ಎಲ್ಲರೂ ಹೇಳಿ, ನಾನು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವನು. ಪುನಃ ಹೇಳಿ, ನಾನು ದೇವರ ಯೋಜನೆಯ ಮೇರೆಗೆ ಕರೆಯಲ್ಪಟ್ಟವನು. ನನ್ನ ಕುರಿತಾಗಿ ದೇವರಿಗೆ ಒಂದು ಯೋಜನೆ ಇದೆ. ಹಾಲಲ್ಲೂ ಸುಮ್ಮನೆ ಕರೀಲಿಲ್ಲ ದೇವರು. ದೇವರಿಗೆ ಪ್ಲಾನ್ ಇದೆ ನಮ್ಮ ಕುರಿತಾಗಿ. ಒಬ್ಬೊಬ್ಬರ ಕುರಿತಾಗಿ ಪ್ಲಾನ್ ಇದೆ. ಹಾಲಲ್ಲಿ ಮುಂದೆ ಓದಿ. ದೇವರ ಸಂಕಲ್ಪದಲ್ಲಿ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆಂದು ನಮಗೆ ಗೊತ್ತಿದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು, ಅನೇಕ ಮಂದಿ ಅಲ್ಲಲ್ಲಿ ಯೇಸುಸ್ವಾಮಿ ಒಂದನೇದಾಗಿ ಯೇಸುಸ್ವಾಮಿ ಯಾರಾಗಿದ್ದಾರೆ? ನಮ್ಮ ತಂದೆ. ಎರಡನೇದಾಗಿ ಯಾರಾಗಿ ನಮ್ಮ ಒಡೆಯ. ಮೂರನೇದಾಗಿ ಏನಾಗಿದೆ? ನಮ್ಮ ಅಣ್ಣ. ಎಲ್ಲರಡಿ, ಯೇಸು ಕ್ರಿಸ್ತನು ನನ್ನ ಹಿರಿಯ ಅಣ್ಣ. ಯೇಸು ಕ್ರಿಸ್ತನು ನನ್ನ ಹಿರಿಯ ಅಣ್ಣನಾಗಿದ್ದಾನೆ. ಪ್ರೈಸ್ ಗಾಡ್. ಮುಂದೆ ಓದಿ. ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನು. ಯಾವಾಗ ತಿಳ್ಕೊಂಡ ತನ್ನವರನ್ನು? ಇಂಗ್ಲಿಷಲ್ಲಿ ಏನ್ ಹೇಳ್ತದೆ ನೋಡಿ. For whom he did foreknew, he also did predestinate to be conformed to the image of his son, that he might be the firstborn among many brethren. For whom he did foreknew. ಏನಿರ್ತದೆ? ಕರೆಕ್ಟ್ ಅಲ್ಲ? ಯಾರನ್ನು ಕರೆದನೋ, ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು. ಯಾವಾಗ ತಿಳ್ಕೊಂಡ ತನ್ನವರೆಂದು ಯಾವಾಗ ತಿಳ್ಕೊಂಡ? ಮೊದಲು. ಎಲ್ಲರಡಿ, ಈ ಭೂಮಿಗೆ ಅಸ್ಥಿವಾರ ಹಾಕಕ್ಕೆ ಮುಂಚೆ, ಆದಿಯಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಕ್ಕೆ ಮುಂಚೆ ತನ್ನವರೆಂದು ನಮ್ಮನ್ನು ಆತನು ತಿಳುಕೊಂಡ. ಹಲ್ಲೆಲೂಯಾ. ಓಕೆ. ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ತನ್ನ ಮಗನ ಸಾರೂಪ್ಯ, ಯೇಸು ಕ್ರಿಸ್ತನ ಸಾರೂಪ್ಯ ಉಳ್ಳವರಾಗುವುದಕ್ಕಾಗಿ ಮೊದಲೇ ನೇಮಿಸಿದ. ಅಲ್ಲರಿಯ, ನಮ್ಮಲ್ಲಿ ಯಾರ ಸಾರೂಪ್ಯ ಎತ್ತು ಗೊತ್ತುಂಟ?
ಆದಾಮನ ಸಾರೂಪ್ಯ ಇತ್ತು. ಈಗ ಯಾರ ಸಾರೂಪ್ಯ ಇದೆ ನಮ್ಮಲ್ಲಿ? ಈಗ ಕ್ರಿಸ್ತನ. ಎಲ್ಲ ರೆಡಿ? ನಾನು ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವನು. ಪುನಃ ಹೇಳಿ, ನಾನು ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವನು. ನಾನು ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವನು. ಯಾರ ಸಾರೂಪ್ಯ ಈಗ ನಮ್ಮಲ್ಲಿದೆ? ಆದಮನ ಸಾರೂಪ್ಯ ಅಲ್ಲ, ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿದೆ ಇವತ್ತು. ಸಾರೂಪ್ಯವುಳ್ಳವರು ಕರೆದನು. ಮತ್ತು ಯಾರನ್ನು ಮೊದಲು ನೇಮಿಸಿದನು? ಮತ್ತು ಯಾರನ್ನು ಮೊದಲು ನೇಮಿಸಿದ, ಮೊದಲಂದ್ರೆ ಆದಿಯಲ್ಲಿ ನೇಮಿಸಿದನು, ಅವರನ್ನು ಕರೆದನು. ಅವರನ್ನು ಕರೆದನು. ಯಾವಾಗ ಕರೆದ ಅವರನ್ನು? ಸುವಾರ್ತೆಯ ಮೂಲಕ. 2 ಥೆಸಲೋನಿಕ 2:14 ಓದಿ. 2 ಥೆಸಲೋನಿಕ 2:14. ನೀವೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ. ಯಾವ ಮೂಲಕವಾಗಿ? ನಿಮ್ಮನ್ನು ಕರೆದನು. ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಸುವಾರ್ತೆಯ ಮೂಲಕ. ಎಲ್ಲ ರೆಡಿ? ಸುವಾರ್ತೆಯ ಮೂಲಕವಾಗಿ ಆ ಕರೆ ಕನ್ಫರ್ಮ್ ಆಯಿತು. ಕರೆದನು. ಓಕೆ, ರೋಮನ್ 8:29. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದ. ನಾವೀಗ ಯಾರಾಗಿದ್ದೇವೆ? ಪಾಪಿಗಳ ನೀತಿವಂತರ. ಅಲ್ಲಲ್ಲೂಯ್ಯ, ನಾವು ಯಾರಾಗಿದ್ದೇವೆ? ಆಲ್ರೆಡಿ ನೀತಿವಂತರೆಂದು ನಿರ್ಣಯ ಉಂಟಾಗಿದೆ, ನಿರ್ಣಯಿಸಿ ಆಗಿದೆ. ಅಲ್ಲಲ್ಲಿ ಎಲ್ಲರೆಡಿ? ನಾನು ಕ್ರಿಸ್ತನಲ್ಲಿ ನೀತಿವಂತನು. ಕ್ರಿಸ್ತನಲ್ಲಿ ನೀತಿವಂತನು. ಎಷ್ಟಂಗೆ ಅರ್ಥ ಆಗ್ತದೆ? ಯಾವಾಗ ರಕ್ಷಣೆ ಹೊಂದಿದೆವೋ ದೇವರು ಆಗ್ಲೇ ನಮ್ಮ ನೀತಿವಂತರಾಗಿ ನಿರ್ಣಯಿಸಿ ಬಿಟ್ಟಿದ್ದಾನೆ. ನಾವು ನೀತಿವಂತರು. ನಾವು ಯಾರಾಗಿದ್ದೇವೆ? ನಾನು ಪಾಪಿ ಆಗಿದ್ದೇನೆ ಎಂಬುದಾಗಿ ಪುನಃ ರಕ್ಷಣೆ ಹೊಂದಿದ ಮೇಲೆ ನಾವು ಹೇಳ್ತಾ ಇರ್ತೇವೆ, ನಾವು ನೀತಿವಂತರು ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ನೀತಿವಂತರಾಗಿದ್ದೇವೆ. ನೀತಿವಂತನು ನೀತಿಯ ಜೀವಿತವನ್ನು ಜೀವಿಸಬೇಕು. ಹಲ್ಲೆಲೂಯ. ಮುಂದೆ ಓದಿ. ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದ್ದಾನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದ. ಅವರನ್ನು ಎಲ್ಲಿಗೆ ಸೇರಿಸಿದ? ಮಹಿಮಾ ಪದವಿಗೆ ಸೇರಿಸಿದ. ದೇವರ ಮಹಿಮೆ, ಆದಾಮನಲ್ಲಿ ಕಳಕೊಂಡಂತ ಮಹಿಮೆ ಕ್ರಿಸ್ತನಲ್ಲಿ ನಾವು ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯ. ಓಕೆ, ಇನ್ನೊಂದು ವಾಕ್ಯಕ್ಕೆ ನಾವು ಬರುವ. ರೋಮನ್ಸ್ ಚಾಪ್ಟರ್ 9:23-24. ರೋಮ 9:23-24 ವಾಕ್ಯ. ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರು, ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ. ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾ ಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಹಲ್ಲೆಲೂಯ. ನೋಡಿ, ಮತ್ತು ಪ್ರಭಾವ ಹೊಂದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ. ಎಲ್ಲ ರೆಡಿ? ಯೇಸು ಕ್ರಿಸ್ತ ಪ್ರಭಾವ ಹೊಂದುವುದಕ್ಕೆ ಯೇಸು ಕ್ರಿಸ್ತನು ಮುಂದಾಗಿ ಅಂದರೆ ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ಹಾಗಾದರೆ ಯೇಸು ಕ್ರಿಸ್ತನು, ತಂದೆಯಾದ ದೇವರು ಕ್ರಿಸ್ತನಲ್ಲಿ ನನ್ನನ್ನು ಮುಂದಾಗಿ ಸಿದ್ಧ ಮಾಡಿದ. ಎಷ್ಟಿಗೆ ಅರ್ಥ ಆಗ್ತದೆ? ಮುಂಚೆನೆ, ರಕ್ಷಣೆ ಹೊಂದಿದ ಮೇಲೆ ಅಲ್ಲ, ರಕ್ಷಣೆ ಹೊಂದುವಾಗಲ್ಲ, ಮುಂಚೆನೆ ಮುಂದಾಗಿ. 11:2 ಓದಿ. ರೋಮನ್ಸ್ 11:2. ರೋಮ 11:2. ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿಬಿಡ. ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿ ಬಿಡಲಿಲ್ಲ. ಮುಂದಾಗಿ, ಅಡ್ವಾನ್ಸ್ ಮುಂದಾಗಿ ಗೊತ್ತು ಮಾಡಿಕೊಳ್ಳೋದು. ಅಲ್ಲಲ್ಲಿಯ ಮುಂದಾಗಿ. ಈಗ ಮದುವೆಗಾಗುವಂಥ ಹುಡುಗ ಹುಡುಗಿ ಕೆಲವು ತಿಂಗಳ ಹಿಂದೆನೇ ಗೊತ್ತು ಮಾಡಿಕೊಳ್ತಾರೆ. ಇವಳು ನನಗೆ ಇಷ್ಟವಾಗಿದೆ, ಇವನಿಗೆ ಇಷ್ಟ ಆಗಿದ್ದಾನೆ, ಮತ್ತೆ ಎಂಗೇಜ್ಮೆಂಟ್ ಆಗ್ತದೆ, ಮತ್ತೆ ಮದುವೆ ಆಗ್ತದೆ. ಅದೇ ರೀತಿಯಲ್ಲಿ ಇವರು ನನ್ನ ಮಗನಾಗಬೇಕು, ಮಗಳಾಗಬೇಕಂತ ಮುಂದಾಗಿ ಅಂದರೆ ಯಾವಾಗ? ಈ ಭೂಮಿಗೆ ಅಸ್ತಿವಾರ ಹಾಕಕ್ಕೆ ಮುಂಚೆ ದೇವರು ನಮ್ಮನ್ನು ಮುಂದಾಗಿ ಆರಿಸಿದ. ಅಲ್ಲಲ್ಲಿ ಎಫೆಸ 1:4. ಎಫೆಸ 1:4.
Ephesians 1:4. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಜಗತ್ ಉತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಎಂತ ಕೃಪೆ ಅಲ್ಲ ಪ್ರಿಯರೇ. ದೇವರು ಗೊತ್ತಿರ್ಲಿಲ್ವಾ? ಸುನಿಲ್ ಪಾಪ ಮಾಡ್ತಾನೆ, ಸುನಿಲ್ ಗುಂಡಗಿರಿ ಮಾಡ್ತಾನೆ, ಸುನಿಲ್ ಪೋಖ್ರಿ ಮಾಡ್ತಾನೆ, ಸುನಿಲ್ ಹಾಳಾಗಿ ಹೋಗುತ್ತಾನೆ. ಹಲಲಯ್ಯ ಗೊತ್ತಿತ್ತ? ದೇವರಿಗೆ ಪೂರ್ಣವಾಗಿ ನಮ್ಮ ಚರಿತ್ರೆ ಗೊತ್ತಿತ್ತು, ಏನೆಲ್ಲ ನಮ್ಮ ಜೀವಿತ ನಡೀಲಿಕ್ಕೆ ಇದೆ. ಮತ್ತೆ ಸುನಿಲ್ ಮಾನಸಾಂತರ ಪಡ್ತಾನೆ, ಅವನಿಗೆ ರೋಗ ಬರ್ತದೆ, ದೇವರು ಗುಣ ಮಾಡ್ತಾನೆ, ದೇವರ ಕಡೆಗೆ ತಿರುಗಿಕೊಳ್ಳುತ್ತಾನೆ, ಅವನು ರಕ್ಷಣೆ ಹೊಂದ್ತಾನೆ, ಅವನ ಸೇವಕನ ದೇವರಿಗೆ ಮುಂಚೆನೇ ಗೊತ್ತಿತ್ತು. ಅಲ್ಲಲ್ಲಿಯ ಜಗತ್ ಉತ್ಪತ್ತಿಗೆ ಮುಂಚೆನೆ ದೇವರು ನಮ್ಮನ್ನು ಕಂಡಿದ್ದಾನೆ, ಕ್ರಿಸ್ತನಲ್ಲಿ ಕಂಡಿದ್ದಾನೆ, ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿದ್ದಾನೆ. ಪ್ರಿಯರೇ, 2 Thessalonica 2:13, 2 Thessalonica 2:13 ಓದಿ. 2 Thessalonica chapter 2 verses 13. ಕರ್ತನಲ್ಲಿ ಪ್ರಿಯನಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ಆರಿಸಿಕೊಂಡದ್ದರಿಂದ ನಾವು ನಿಮ್ಮ ವಿಷಯದಲ್ಲಿ ಯಾವಾಗಲೂ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕೆ ಬದ್ಧರಾಗಿದ್ದೇವೆ. ಯಾವುದು ಓದಿದ್ದು? 2 Thessalonica 2:13. ಓದಿ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ, ನೀವು ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಸತ್ಯದ ಮೇಲೆ ನಂಬಿಕೆಯನ್ನಿಟ್ಟು ರಕ್ಷಣೆಯನ್ನು ಪಡೆಯುವುದಕ್ಕಾಗಿ ದೇವರು ನಿಮ್ಮನ್ನು ಆದಿಯಿಂದ ದೇವರು ನನ್ನನ್ನು ಆದಿಯಿಂದ, ಯಾಕೆ? ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಟ್ಟು ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಪಡೆದುಕೊಳ್ಳುವುದಕ್ಕಾಗಿ ದೇವರು ಆದಿಯಿಂದ ಆರಿಸಿಕೊಂಡ. ಯಾವಾಗ ಆರಿಸಿಕೊಂಡ? ಯಾಕೆ ಆರಿಸಿಕೊಂಡ? ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ಸತ್ಯದ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಪಡೆದುಕೊಳ್ಳುವುದಕ್ಕೋಸ್ಕರ. ಅರ್ಥ ಆಗ್ತಾ ಇದೆಯಾ? ಯಾಕೆ ಆರಿಸಿದ ದೇವರು? 3 ವಿಷಯ ಉಂಟು ಇಲ್ಲಿ. ಪವಿತ್ರಾತ್ಮನಿಂದ ಶುದ್ಧೀಕರಿಸಲ್ಪಡಬೇಕು, ಸತ್ಯದ ಮೇಲೆ ನಂಬಿಕೆ ಇಡಬೇಕು, ರಕ್ಷಣೆ ಪಡೆಯಬೇಕು. ಯಾವಾಗ ಆರಿಸಿದ? ಜಗತ್ ಉತ್ಪತ್ತಿಗೆ ಮುಂಚೆ ಆದಿಯಲ್ಲಿ ಆರಿಸಿದ. ಹಲ್ಲೆಲೂಯಾ. 2 Timothy 1:9, 2 Timothy 1:9. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ, ತನ್ನ ಯೋಜನೆಯನ್ನು ಅನುಸರಿಸಿ. ಆತನ ಯೋಜನೆಯಲ್ಲಿ ಯಾರಿದ್ದರು? ನಾನಿದ್ದೆ ಅಂತ ಹೇಳಿ. ದೇವರ ಸಂಕಲ್ಪದಲ್ಲಿ ನಾನಿದ್ದೆ ಅಂತ ಹೇಳಿ. ದೇವರ ಸಂಕಲ್ಪದಲ್ಲಿ ನಾನಿದ್ದೆ, ದೇವರ ಸಂಕಲ್ಪದಲ್ಲಿ ನಾನಿದ್ದೆ, ದೇವರ ಸಂಕಲ್ಪದಲ್ಲಿ ನಾನಿದ್ದೆ, ದೇವರ ಸಂಕಲ್ಪದಲ್ಲಿ ನಾನಿದ್ದೆ. ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ. ಹೇಗೆ ರಕ್ಷಿಸಿದ್ದೇವೆ? ರಕ್ಷಣೆ ಹೊಂದಿದ್ದು ನಾವು ಕೃಪೆಯಿಂದ. ಅದಕ್ಕೆ ನೋಡಿ, ದೇವರ ಕನಿಕರದ ಕುರಿತು ಪೌಲನು ಎಚ್ಚರಿಸುವಂಥದ್ದಲ್ಲಿ ಸುಮ್ಮನೆ ಅಲ್ಲ ಪ್ರಿಯರೇ. ಅಲ್ಲಲ್ಲಿ ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ರಕ್ಷಣೆ ಹೊಂದಿದಂತ ಅಲ್ಲ, ರಕ್ಷಣೆ ಸಂಪಾದನೆ ಕೂಡ ಅಲ್ಲ, ನಮ್ಮಲ್ಲಿ ಯಾವ ಯೋಗ್ಯತೆ ಕೂಡ ಇಲ್ಲ ರಕ್ಷಣೆ ಹೊಂದುವಂಥದ್ದು. ನಾವು ಯಾವುದಕ್ಕಿದಾಗಿದ್ದೇವೆ? ನಾವು ನರಕಕ್ಕೆ ಯೋಗ್ಯರಾಗಿದ್ದೆವು. ಹಲ್ಲೆಲೂಯಾ. ಒಂದು ಕಂಪನಿಯಲ್ಲಿ ಮೊನ್ನೆ ದಿವಸ ಹೇಳಿದ್ದೆ ನಾನು, ಒಂದು ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ, ತಪ್ಪಾಗಿ ಮಾಡ್ತಾ ಇದ್ದಾನೆ, ಎಲ್ಲ ಅಲ್ಲಿ ನಷ್ಟವನ್ನು ತರ್ತಾ ಇದ್ದಾನೆ, ಕೆಲವನ್ನು ಕದ್ದುಕೊಂಡು ಹೋಗ್ತಾ ಇದ್ದಾನೆ, ಸರಿಯಾದ ಸಮಯಕ್ಕೆ ಕೂಡ ಆತನು ಬರ್ತಾ ಇಲ್ಲ, ರಜೆ ಆಗ್ತಾ ಇರ್ತಾನೆ. ಹೀಗೆಲ್ಲ ಆಗುವಾಗ ಆಗಿ ಕಂಪನಿಗೆ ನಷ್ಟ ಆಗ್ತಾ ಉಂಟು, ಅವನ ಮೂಲಕ ತೊಂದರೆ ಆಗ್ತಾ ಉಂಟು. ಒಂದು ಮ್ಯಾನೇಜಿಂಗ್ ಕಮಿಟಿಯವರು ಕರೆದು ಅವನನ್ನು, ನೀನು ಈ ರೀತಿಯ ನಿನ್ನ ಮೂಲಕ ನಡೆಯುವ ಎಲ್ಲ ಕಾರ್ಯ ನಮ್ಮ ಗಮನಕ್ಕೆ ಬಂತು, ಆದರೂ ನಿನ್ನನ್ನು ಕ್ಷಮಿಸಿ, ನಾನು ನಿಮಗೆ
ಈಗ ನೀನು ಸೂಪರ್ವೈಸರ್ ಆಗಿದ್ದಿ, ನಾನು ಜನರಲ್ ಮ್ಯಾನೇಜರ್ ಹುದ್ದೆಗೆ ನೇಮಕ ಮಾಡ್ತಾ ಇದ್ದೇವೆ, ನಿನ್ನ ಸಂಬಳವನ್ನು 10 ಪಟ್ಟು ಜಾಸ್ತಿ ಮಾಡ್ತಾ ಇದ್ದೆ ಅಂತ ಹೇಳಿದರೆ ಅದು ಅವನಿಗೆ ಯೋಗ್ಯತೆಯಿಂದ ಸಿಕ್ಕಿದ್ದ? ಅಲ್ಲಲ್ಲಿ ಅದೇ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದು ಯೋಗ್ಯತೆ. ಇವತ್ತು ನಾವು ಓದಿದ ಯಾವುದಾದ್ರು ಯೋಗ್ಯ ಕುಬಾರದ ನನ್ನ, ಯಾವ ಅರ್ಹತೆಯೂ ಇಲ್ಲದ ನನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ತಂದು ನಿನ್ನ ಮಹಿಮೆಯಲ್ ಪಾಲನ್ನು ಕೊಟ್ಟೆ. ಹಲ್ಲೆಲೂಯ. ಯಾವ್ದು ಯೋಗ್ಯತೆ ಇಲ್ಲದಂತ ನಮ್ಮನ್ನು ರಕ್ಷಿಸಿದನು. ಹಲ್ಲೆಲೂಯ. ಸಂಕಲ್ಪವನ್ನು, ಆತನ ಯೋಜನೆಯನ್ನು ಅನುಸರಿಸಿ ನಮ್ಮನ್ನು ಕರೆದ. ಸ್ವಲ್ಪ ಯೋಚನೆ ಮಾಡಿ, ನಮಗಿಂತ ಕೆಟ್ಟವರು ಈ ಲೋಕದಲ್ಲಿ ಇಲ್ವಾ? ನಮಗಿಂತ ಒಳ್ಳೆಯವರು ಈ ಲೋಕದಲ್ಲಿ ಇಲ್ವಾ? ನಮಗಿಂತ ಕೆಟ್ಟವರು ಇದ್ದಾರೆ, ನಮಗಿಂತ ಒಳ್ಳೆಯವರು ಇದ್ದಾರೆ. ನಮ್ಮನ್ನು ಮಾತ್ರ ಯಾಕೆ ಕರೆದ? ಅದೇ ದೇವರ ಕೃಪೆಯನ್ನು ನೆನೆಸಿದ್ರೆ ನಮಗೆ ಯಾವ ರೀತಿ ಉಪಕಾರ ಸ್ಮರಿಸಬೇಕಂತ ಹೇಳಿಕ್ಕೆ ಆಗಲ್ಲ. ಆ ಕೃಪೆ, ಆ ಕನಿಕರ, ಆ ದಯೆ, ಆ ಕರುಣೆ ನೆನಪು ಮಾಡಿದರೆ ಯಾವಾಗಲೂ ದೇವರಿಗೆ ಕೃತಜ್ಞತೆಯುಳ್ಳವರಾಗಿರುತ್ತೇವೆ. ನರಕಕ್ಕೆ ಹೋಗ್ಲಿಕ್ಕೆ ನಮ್ಗೆ ಬಿಡಲಿಲ್ಲ, ನಿತ್ಯ ಶಿಕ್ಷೆಗೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಸಂಕಲ್ಪವನ್ನು ಅನುಸರಿಸಿ ನಮ್ಮನ್ನು ಆತನು ಕರೆದನು. ಇನ್ನೊಂದು ವಾಕ್ಯ 1 Peter chapter 1 verses 2. 1 ಪೇತ್ರ 1:2 ವಾಕ್ಯ. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ. ಮೊದಲು ಕೈ ಕೊಟ್ಟೇಳಿ, ನಾನು ತಂದೆಯಾದ ದೇವರ ಭವಿಷ್ಯ ಜ್ಞಾನಕ್ಕೆ ಅನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವನು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ಗಾಡ್. ದೇವರ ಕನಿಕರ ನಾವು ನೆನಪಿಗೆ ತರಬೇಕು. ಎಫೆಸ ಇನ್ನೊಂದು ವಾಕ್ಯಕ್ಕೆ ಬರುವ, ಎಫೆಸ 2ನೇ ಅಧ್ಯಾಯ 4-7 ವಾಕ್ಯ. ಎಫೆಸ ಚಾಪ್ಟರ್ 2:4-7. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಯಾರಲ್ಲಿದ್ದೇವೆ? ಕ್ರಿಸ್ತ ಯೇಸುವಿನಲ್ಲಿ. ಎಲ್ಲ ರೆಡಿ? ಆದಾಮನಿಂದ ಬಿಡುಗಡೆ ಹೊಂದಿ ಈಗ ಕ್ರಿಸ್ತನಲ್ಲಿ ಜೀವಿಸ್ತಾ ಇದ್ದೇನೆ. ಆದಾಮ ನನ್ನ ಹಳೆಯ ಮನೆ, ಆದಾಮ ನನ್ನ ಹಳೆಯ ವಿಳಾಸ. ಹೇಳಿ, ಆದಾಮ ನನ್ನ ಹಳೆಯ ವಿಳಾಸ, ಯೇಸು ಕ್ರಿಸ್ತನು ಹೊಸ ವಿಳಾಸ. ಯೇಸು ಕ್ರಿಸ್ತನು ನಿತ್ಯತ್ವಕ್ಕೆ ತೆಗೆದುಕೊಂಡು ಹೋಗುವ ವಿಳಾಸ. ಹಲ್ಲೆಲೂಯಾ. ಮುಂದೆ ಓದಿ. ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಳ್ಳಿಸಿದ್ದಾನೆ. ಎಲ್ಲಿ ಕೂಡಿಸಿದ್ದಾನೆ? ಆತನೊಂದಿಗೆ. ಎಫೆಸ ನಿನ್ನೆ ಓದಿದ್ದೇವಲ್ಲ, ಎಫೆಸ ಚಾಪ್ಟರ್ 1 ವರ್ಸಸ್ 21-22 ಅಲ್ಲಿ ನಾವು ಓದಿದ್ದೇವೆ ನಿನ್ನೆ 21-22. ಇಲ್ಲಿ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿಯೂ ಬರುವ ಲೋಕದಲ್ಲಿಯೂ ಹೆಸರುಗೊಂಡವರೆಲ್ಲರ ಮೇಲೆ ತಂದೆಯಾದ ದೇವರ ಬಲಗಡೆಯಲ್ಲಿ ಸಿಂಹಾಸನದಲ್ಲಿ ಕರ್ತನ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಮ್ಮನ್ನು ಕೂತುಕೊಳ್ಳಿಸಿದ್ದಾನೆ. ಇನ್ನೊಂದು ಹೇಳ್ಬೇಕಾ? ಲೂಸಿಫರ್ ಆಸೆಪಟ್ಟ ಸಿಂಹಾಸನ ಕೂತ್ಕೊಳ್ಳಿಕ್ಕೆ. ಅಲ್ಲಿ ಲೂಸಿಫರ ಅವನಿಗೆ ಸಿಕ್ಕಿದ್ದ. ಓದಿ ಎಜೆಕಿಯಲ್ 28, ಎಜೆಕಿಯಲ್ 28:2. ಎಜೆಕಿಯಲ್ 28:2. ನರಪುತ್ರರೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಹುಬ್ಬಿದ ಮನಸ್ಸುಳ್ಳವನಾಗಿ, ಆಹಾ ನಾನು ದೇವರು,
ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದೇನು. ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡ ಅವನು. ಇನ್ನೊಂದು ವಾಕ್ಯ ಓದಿ, ಐಸಾಯ 14:13, ಏಷ್ಯಾ 14:13, ಐಸಾಯ 14:13. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟೆ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಹಲ್ಲೆಲೂಯಾ. ದೇವರು ಏನು ಹೇಳಿದ ಗೊತ್ತುಂಟ? ಹೇ, ನಾನು ಆದಿಯಲ್ಲಿಯೇ ಸುನಿಲ್, ಯಾರು? ಸುನಿಲ್, ಹಲ್ಲೆಲೂಯಾ. ಮತ್ತಾರು? ಬಸವರಾಜಪ್ಪ, ಪ್ರಫುಲ್ಲ, ಅನಿತಾ, ಇವರೆಲ್ಲರೂ ನನ್ನೊಂದಿಗೆ ಹಲ್ಲೆಲೂಯಾ ಸಿಂಹಾಸನ ಕುಳಿತುಕೊಳ್ಳುವುದಕ್ಕಾಗಿ ನೇಮಕ ಮಾಡಿದ್ದೇನೆ. ನೀನು ಕೂತ್ಕೊಳ್ತೀಯ. ಅರ್ಥ ಆಗ್ತಾ ಇದೆ. ಲೂಸಿಫರ್ನಿಗೆ ಬಿಡಲಿಲ್ಲ ದೇವರು ಕ್ರಿಸ್ತನೊಂದಿಗೆ ಸಿಂಹಾಸನ ಕೂತ್ಕೊಳ್ಳೋದಕ್ಕೆ. ಹಲ್ಲೆಲೂಯಾ. ಲೂಸಿಫರ್ನಿಗೆ ಬಿಡಲಿಲ್ಲ. ಅದು ನಮಗೆ ಅದು ಅವಕಾಶ ಸಿಕ್ಕಿದೆ. ಇವತ್ತು ಆತ್ಮಿಕ ಲೋಕದಲ್ಲಿ ನಮ್ಮ ಆತ್ಮ ಎಲ್ಲಿದೆ? ಆತ್ಮ ಮಂಡಲದಲ್ಲಿ ತಂದೆ ಆದ ದೇವರ ಜೊತೆಯಲ್ಲಿ, ಬಲಗಡೆಯಲ್ಲಿ ಕರ್ತನ ಯೇಸುವಿನ ಜೊತೆಯಲ್ಲಿ ಸಿಂಹಾಸನದಲ್ಲಿ ನಾವು ಕೂತ್ಕೊಂಡಿದ್ದೇವೆ ಪರಲೋಕದಲ್ಲಿ. ಅದು ನಮ್ಮ ಪೊಸಿಷನ್. ನಾನು ಹೇಳುವುದಲ್ಲ, ವಾಕ್ಯ ಹೇಳ್ತಾ ಉಂಟು. ಲೂಸಿಫರ್ನಿಗೆ ಎಲ್ಲರಿಗೆ ಬದಿಯವರಿಗೆ ಲೂಸಿಫರ್ನಿಗೆ ಸಿಗದ ಅವಕಾಶವು ನನಗೆ ಸಿಕ್ಕಿದೆ. ಪುನಃ ಹೇಳಿ, ಲೂಸಿಫರ್ನಿಗೆ ಸಿಕ್ಕದ ಅವಕಾಶವು ನನಗೆ ಸಿಕ್ಕಿದೆ. ಲೂಸಿಫರ್ನಿಗೆ ಸಿಕ್ಕದ ಅವಕಾಶವು ನನಗೆ ಸಿಕ್ಕಿದೆ. ಧನ್ಯರಲ್ವ ನಾವು? ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಭಿಕ್ಷುಕನನ್ನು ಎತ್ತಿ, ವಾಕ್ಯ ಕೂಡ ಹೇಳ್ತದಲ್ಲ, 113 Psalms 7 and 8, 113 ಕೀರ್ತನೆ 7, 8 ಕೂಡ ಹೇಳ್ತದೆ. ಬಡವನನ್ನು ತಿಪ್ಪಿಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕೂತ್ಕೊಳ್ಳಿಸುತ್ತಾನೆ. ಆ ಸ್ಥಿತಿ ನಮ್ಮದಾಗಿತ್ತು. ಆ ಸ್ಥಿತಿ ನಮ್ಮದಾಗಿತ್ತು. ಹಲ್ಲೆಲೂಯಾ. ಎಂಥ ಸ್ಥಿತಿಗೆ ದೇವರು ನಮ್ಮನ್ನು ತಂದಿದ್ದಾನೆ ನೋಡಿ. ಎಂಥ ಲೆವೆಲ್ಗೆ ದೇವರು ನಮ್ಮನ್ನು ತಂದಿದ್ದಾನೆ ನೋಡಿ. ಅದು ನಮ್ಮ ಲೆವೆಲ್ ಆಗಿದೆ. ಅದು ನಮ್ಮ ಲೆವೆಲ್ ಆಗಿದೆ. ಆ ಲೆವೆಲ್ಗೆ ದೇವರು ಇಟ್ಟಿದ್ದಾನೆ ನಮ್ಮನ್ನು. ಸಕಲ ಸೈತಾನ ಶಕ್ತಿಗಳ ಮೇಲೆ, ಸತಾಗಳ ಅಂಧಕಾರ ಶಕ್ತಿಗಳ ಮೇಲೆ, ದುರಾತ್ಮ ಲೋಕದ ಮೇಲೆ, ಸೈತಾನ ಶಕ್ತಿಗಳ ಮೇಲೆ, ರೋಗ ವ್ಯಾಧಿ ಮಾಟ ಮಂತ್ರ ಎಲ್ಲದರ ಮೇಲೆ, ಸಕಲ ಅಧಿಕಾರಗಳ ಮೇಲೆ ದೇವರು ನಮ್ಮನ್ನು ತಂದೆಯಾದ ದೇವರ ಬಲಗಡೆಯಲ್ಲಿ ಕರ್ತನ ಯೇಸು ಕ್ರಿಸ್ತನ ಜೊತೆಯಲ್ಲಿ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಧನ್ಯರು ನಾವು. ಹಲ್ಲೆಲೂಯಾ. ಅದಕ್ಕೆ ಪೌಲ ದೇವರ ಕನಿಕರವನ್ನು ನಿಮ್ಮ ನೆನಪಿದ. ಇದು ಮಾತ್ರವಲ್ಲ, ದೇವರ ಮಕ್ಕಳಾಗುವಂಥ ಅವಕಾಶಗಳು ಕೊಟ್ಟ. ದೂತರಿಗೆ ಇದು ಸಿಗಲಿಲ್ಲ. ದೇವದೂತರಿಗೆ ಸಿಗದ ಅವಕಾಶ ನಮಗೆ ಸಿಕ್ಕಿ ದೇವರ ಮಕ್ಕಳಾಗುವ ಅಧಿಕಾರ. ಗಲೇಷಿಯನ್ 3:26 ಅಲ್ಲಿ ಓದಿದ್ರೆ ಗೊತ್ತಾಗ್ತದೆ. ಗಲಾತ್ಯ 3:26. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆ ಮೂಲಕ ದೇವರ ಪುತ್ರರಾಗಿದ್ದೀರಿ. ಯಾರಾಗಿದ್ದೇವೆ? ದೇವರ ಪುತ್ರ ಹಾಗೂ ಪುತ್ರಿ ಆಗಿದ್ದೇವೆ. ಗಲೇಷಿಯನ್ 4:4-7, ಗಲಾತ್ಯ 4:4-7. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳಿಸಿಕೊಟ್ಟನು. ಹೀಗಿರುವಲ್ಲಿ ಯಾವ ಆತ್ಮ? ಅಪ್ಪ, ಡ್ಯಾಡಿ, ಅಪ್ಪ, ತಂದೆಯೇ. ಇನ್ನೊಂದು ಹೇಳ್ಬೇಕಾ? ಈ ಶರೀರದ ತಂದೆ, ಮೊನ್ನೆ ಏನು ಹೇಳಿದೆ, ಈ ಶರೀರಕ್ಕೊಬ್ಬ ತಂದೆ ಇದ್ದಾನೆ, ಜೋಸೆಫ್ ಡಿಸೋಜ. ಆತನ ಹೆಸರೇನು? ದಿವಂಗತ ಜೋಸೆಫ್ ಡಿಸೋಜ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಮ್ಮ ಮಿಸಸ್ಗೆ ಶರೀರಕ್ಕೆ ಒಂದು ತಂದೆ ಇದ್ದಾನೆ, ದಿವಂಗತ ಲಾರೆನ್ಸ್ ಮೊಂತೆಯರು. ಪಾಸ್ಟರ್ ಮ್ಯಾಥ್ಯೂ ಅವರ ಶರೀರಕ್ಕೊಬ್ಬ ತಂದೆ ಇದ್ದಾರೆ, ದಿವಂಗತ ಫ್ರಾನ್ಸಿಸ್ ಕಸ್ಲಿನು. ಹಲ್ಲೆಲೂಯಾ. ಈ ಆತ್ಮದ ತಂದೆ ಯಾರು? ಆತ್ಮದ ತಂದೆ ಯಾರು? ಆತ್ಮಕ್ಕೊಬ್ಬ ತಂದೆ. ನಾವು ಯಾರಿಗೆ ಹುಟ್ಟಿದ್ದೆವು?
ದೇವರಿಗೆ. ಜಾನ್ 1:12-13, ಯೋನ 1:12 ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದ್ರು, ಆತನ ಹೆಸರು ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವ್ರು ಹುಟ್ಟಿದ್ದು ಪುರುಷ ಸಂಕಲ್ಪದಿಂದಾಗಲಿ, ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಲೇ ಆಗಲ್ಲ, ದೇವರಿಂದಲೇ. ದೇವರಿಂದ, ಆ ವಾಕ್ಯಕ್ಕೆ ಅಂಡರ್ಲೈನ್ ಮಾಡಿ, ದೇವರಿಂದಲೇ. ದೇವರಿಂದಲೇ ನಾವು ಹುಟ್ಟಿದ್ದು, ದೇವರಿಂದ. ದೇವರಿಗೆ ಹುಟ್ಟಿದ್ದೇವೆ, ಕ್ರಿಸ್ತನ ಬೀಜಕ್ಕೆ ಹುಟ್ಟಿದ್ದೇವೆ. ಯಾರ ಬೀಜಕ್ಕೆ ಹುಟ್ಟಿದ್ದೇವೆ? ಕ್ರಿಸ್ತನ ಬೀಜಕ್ಕೆ ಹುಟ್ಟಿದ್ದೇವೆ. ದೇವರಿಂದಲೇ ಹುಟ್ಟಿದ್ದು, ದೇವರಿಗೆ ಹುಟ್ಟಿದ್ದು. ಎಲ್ಲ ರೆಡಿ? ನಾನು ದೇವರಿಂದ ಹುಟ್ಟಿದ್ದೇನೆ, ದೇವರಿಗೆ ಹುಟ್ಟಿದ್ದೇನೆ. ಹಲ್ಲೆಲೂಯಾ. ಆಕ್ಚುಲಿ ನಾವೆಂದ್ರೆ ಯಾರು ಗೊತ್ತುಂಟ? ಶರೀರ ಅಲ್ಲ, ನಾವು ಆತ್ಮ. ನಾನೆಂಬವನು ಆತ್ಮ. ಪೌಲ ಒಂದು ಮಾತನ್ನು ಹೇಳ್ತಾನೆ, ಫಿಲಿಪ್ಪಿ 1:21-24 ತೆಗೀರಿ. ಫಿಲಿಪ್ಪಿ 1:21-24. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನು, ಸಾಯುವುದು ಲಾಭವೇ. ಸಾಯುವುದು ಲಾಭವೇ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ. ಯಾವುದರಲ್ಲಿ? ಯಾವುದರಲ್ಲಿ ಬದುಕಬೇಕಾದಲ್ಲಿ? ಶರೀರದಲ್ಲಿ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ. ಶರೀರದಲ್ಲಿ. ಎಲ್ಲಲ್ಲಿ? ಶರೀರದಲ್ಲಿ. ಅಲ್ಲಲ್ಲಿಯ ಶರೀರ ಏನು ಆಗಿದೆ? ನಮ್ಮ ಆತ್ಮದ ಸೂಟ್. ಈಗ ನಾನೊಂದು ಸೂಟ್ ಹಾಕಿದ್ದೇನೆ, ಇದನ್ನು ತೆಗೆಯಬಹುದು, ತೆಗೆದು ಹೊರಗೆ ಇಡಬಹುದು, ನಾನು ಪುನಃ ಹಾಕಬಹುದು. ಹೌದಾ? ಎಷ್ಟಂಗೆ ಅರ್ಥ ಆಗ್ತಾ ಇದೆ? ಶರೀರಕ್ಕೆ ಮನೆ, ನಮ್ಮ ಆತ್ಮಕ್ಕೆ ಮನೆ ಶರೀರ. ಎಷ್ಟಂಗೆ ಅರ್ಥ ಆಗ್ತದೆ? ಶರೀರದಲ್ಲಿಯೇ ಅಮ್ಮದೆ ಓದಿ. ನನಗಂತೂ ಬದುಕುವುದು ಕ್ರಿಸ್ತನೇ. ನನಗಂತೂ ಬದುಕುವುದು ಕ್ರಿಸ್ತನೇ. ಸಾಯುವುದು ಲಾಭವೇ. ಸಾಯುವುದು ಲಾಭವೇ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ. ಶರೀರದಲ್ಲಿ ಬದುಕಬೇಕಾದಲ್ಲಿ ಕೆಲಸ ಮಾಡಿ, ಕೆಲಸ ಮಾಡಿ, ಸುವಾರ್ಥ ಸೇವೆ ಮಾಡಿ, ಫಲ ಹೊಂದಲು ನನಗೆ ಅನುಕೂಲವಾಗುವುದು. ನನಗೆ ಅನುಕೂಲ ಆಗುತ್ತದೆ. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕು ನನಗೆ ತೋರದು. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿಬಿಟ್ಟು. ಇಲ್ಲಿಂದ ಯಾರು ಹೋಗುವುದು? ಆತ್ಮ ಹೋಗುದು, ನಿಜವಾದ ಮನುಷ್ಯ ಹೋಗುದು, ಶರೀರ ಅಲ್ಲ. ಶರೀರ ನಿಜವಾದ ನಾವಲ್ಲ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆ ಎಲ್ಲಿರಬೇಕೆಂಬುದೇ ನನ್ನ ಅಭಿಲಾಷೆ. ಅದು ಉತ್ತಮೋತ್ತಮ. ಆದರೆ ನಾನಿನ್ನು ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ. ನಾನು ಎಲ್ಲಿ ವಾಸ ಮಾಡ್ತಾ ಇದ್ದೇನೆ? ನಾನಿನ್ನು ಎಲ್ಲರಿ ನಾನಿನ್ನು ಶರೀರದಲ್ಲಿ ವಾಸ ಮಾಡಿ ಕೊಂಡಿರುವುದೇ. ಪುನಃ ಹೇಳಿ, ನಿಮ್ಗೆ ಅರ್ಥ ಆಗ್ಬೇಕು. ನಾನಿನ್ನು ಶರೀರದಲ್ಲಿ ವಾಸ ಮಾಡಿ ಕೊಂಡಿರುವುದೇ ನಿಮಗೋಸ್ಕರ ಬಹು ಅವಶ್ಯ. ಅರ್ಥ ಆಯ್ತಾ? ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೇವೆ? ನಾನು ಎಲ್ಲಿ ವಾಸ ಮಾಡ್ತೇವೆ? ಶರೀರದಲ್ಲಿ. ನಾವು ಗಮನ ಕೊಡೋದು ಶರೀರಕ್ಕೆ ಜಾಸ್ತಿ, ಬೆಲೆ ಕೊಡೋದು ಯಾವುದಕ್ಕೆ? ನಾಶವಾಗುವ ಶರೀರಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡೋದು. ಅದಕ್ಕೆ ಪೌಡ್ರ್ ಹಾಕೋದು, ಅದಕ್ಕೆ ಬೇಕಾದಷ್ಟು ಒಳ್ಳೆ ಆಹಾರ ಕೊಡೋದು ತಪ್ಪಲ್ಲ, ಆದರೆ ಹೆಚ್ಚು ಜಾಸ್ತಿ ಅದರ ಬಗ್ಗೆ ಚಿಂತೆ. ಮಲಗೋದು, ನಿದ್ದೆ, ಊಟ, ತಿರುಗಾಡುವುದು ಎಲ್ಲಕ್ಕೂ ಶರೀರದ ಬಗ್ಗೆನೇ, ಆತ್ಮದ ಬಗ್ಗೆ, ಯಾರು ಒಳಗಿನ ಮನುಷ್ಯನ ಬಗ್ಗೆ ಯಾರು. ಮೊನ್ನೆ ದಿವಸ ಹೇಳಿದ್ದೆ ನಾನು, ಹೌದಲ್ಲ? 2 Corinthians 4:16 2 Corinthians 4:16. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರು. ಇದು ನಾಶವಾಗುತ್ತಾ ಇದ್ರು ಅಂದ್ರೆ ಅರ್ಥ ಏನು? ಪ್ರಾಯ ಆಗ್ತಾ ಇದು ನಾಶವಾಗ್ತಾ ಹೋಗ್ತದೆ. ಸಮಯದಿಗೆ ಹತ್ತಿರ ಆಗ್ತಾ ಹೋಗ್ತದೆ. ನಮ್ಮ ದೇಹ ನಾಶವಾಗ್ತಾ ಇದ್ದರು. ನಮ್ಮ ಆಂತರ್ಯ ಮನುಷ್ಯನು, ಒಳಗಿನ ಮನುಷ್ಯನು ದಿನೇ ಹೊಸದಾಗುತ್ತಾ ಬಲ ಹೊಂದುತ್ತಾ ಬರ್ತಾನೆ. ರಬ ಶಕ ರಿಬ ರಬ ರಬ. ಒಳಗಿನ ಮನುಷ್ಯನು ಬಲ ಹೊಂದುತ್ತಾ ಇರ್ಬೇಕಾನೆ. ಅವನು ಹಳೆಬನಾಗುವುದಿಲ್ಲ. ಹಲ್ಲೆಲೂಯಾ. ಈ ಶರೀರ ಮನುಷ್ಯನಿಗೆ ಬುದ್ಧಿಪ್ರಾಯ ಆಗ್ತದೆ. ಕೊನೆಗೆ ನನ್ನ ಹಾಗೆ ಕೂದಲು ಹೋಗ್ತದೆ, ಕೆಲವರ ಕೂದಲು ಬೆಳ್ಳಗಾಗ್ತದೆ, ಚರ್ಮ ಸುಕ್ಕುಗಟ್ಟುತ್ತದೆ. ಅದು ಒಳಗಿನ ಮನುಷ್ಯ ಇದ್ದಾನಲ್ಲ. ಮೋಶ ಕುರಿತು ವಾಕ್ಯ ಏನಿರ್ತದೆ ಗೊತ್ತುಂಟ? ಡ್ಯೂಟೋನಮಿ 34:10-12 ಓದಿ. ಧರ್ಮೋಪದೇಶ ಕಾಂಡ 34:10-12.
ಯೆಹೋವನು ಮೋಶೆ ಸಂಗಡ ಮುಖಾಮುಖಿ ಬಳಕೆಯಾಗಿದ್ದನು. ಮೊದಲು 7 ವರ್ಡ್ಸ್ ಓದಿ, 7 ವಾಕ್ಯ. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಲಿಲ್ಲ. ಅವನ ಜೀವ ಕಳೆ ಕುಂದಿ ಹೋಗಿರಲಿಲ್ಲ. 10 to 12. ಯೆಹೋವನು ಮೋಶೆ ಸಂಗಡ ಮುಖಾಮುಖಿಯಾಗಿ ಬಳಕೆಯಾಗಿದ್ದನು. ಆತನು ಐಗುಪ್ತ ದೇಶದಲ್ಲಿ ಫರೋನ ಮುಂದೆಯೂ ಅವನ ಪ್ರಜಾ ಪರಿವಾರದವರ ಮುಂದೆಯೂ ವಿಧ ವಿಧವಾದ ಅದ್ಭುತ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನು ಅವನನ್ನು ಕಳುಹಿಸಿದನು. ಇಸ್ರಾಯೇಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು ಭಯಂಕರ ಕಾರ್ಯಗಳನ್ನು ನಡೆಸಿದನು. ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ. ಶರೀರಕ್ಕೆ ಪ್ರಾಯ ಆಗುತ್ತದೆ, ಅದೇ ಆತ್ಮ ಒಳಗಿನ ಮನುಷ್ಯನು ಬಲ ಹೊಂದುತ್ತಾ ಶಕ್ತಿಯನ್ನು ಹೊಂದುತ್ತಾ ಇರುತ್ತಾನೆ. ಒಳಗಿನ ಮನುಷ್ಯನ ಕುರಿತು ಚಿಂತೆ, ಯಾಕೆಂದ್ರೆ ಕಾಣುವಂಥ ಶರೀರ ತಾತ್ಕಾಲಿಕ, ಕಾಣದಿರುವಂಥ ನಮ್ಮ ಒಳಗಿನ ಮನುಷ್ಯವು ಶಾಶ್ವತ. ವಾಕ್ಯ ಓದಿ 16 ಕಂಟಿನ್ಯೂ. 16ನೇ ವಾಕ್ಯ 2 Corinthians 4:16, 2 Corinthians 4:16. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸತಾಗುತ್ತಾ ಬರುತ್ತದೆ. ಹೇಗೆಂದರೆ, ಆಕ್ಚುಲಿ ಆಂತರ್ಯ ಎಂದರೆ ರೈಟ್ ಟ್ರಾನ್ಸ್ಲೇಷನ್ ಅಲ್ಲ, ಇನ್ನರ್ ಮ್ಯಾನ್. ಯಾವುದು? ಒಳಗಿನ ಮನುಷ್ಯ. ಕರೆಕ್ಟ್ ಟ್ರಾನ್ಸ್ಲೇಷನ್. ಓಕೆ, ಮುಂದೆ. ಹೇಗೆಂದರೆ, ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು, ಈ ಲೋಕದ ಸಂಕಟ ಹೇಗೆ? ಕ್ಷಣ ಮಾತ್ರ ಇರುವಂತ, ಸ್ವಲ್ಪ ಸಮಯದ್ದು ಅತ್ಯಂತಾಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂತದನ್ನು ಲಕ್ಷಿಸದೆ ಕಾಣದಿರುವಂತದನ್ನು ಲಕ್ಷಿಸುತ್ತೇವೆ. ನಾನು ಕಾಣುವಂತದನ್ನು ಲಕ್ಷಿಸದೆ ಕಾಣದಿರುವಂತದನ್ನು ಲಕ್ಷಿಸುತ್ತೇನೆ. ನಮ್ಮ ಲಕ್ಷ್ಯ ಯಾವುದರ ಕುರಿತು? ಕಾಣುವಂಥದ್ದು ತಾತ್ಕಾಲಿಕ, ಕಾಣದಿರುವಂಥದ್ದು ಶಾಶ್ವತ. ಎಲ್ಲ ರೆಡಿ? ಕಾಣುವಂಥ ಶರೀರ ತಾತ್ಕಾಲಿಕ, ಕಾಣದಿರುವಂಥ ಆತ್ಮ ಶಾಶ್ವತ. ಅಲ್ಲಲ್ಲೂಯ್ಯ, ಅಲ್ಲಲ್ಲೂಯ್ಯ. ಹಾಗಾದ್ರೆ ದೇವರು ನಮ್ಮನ್ನು ಏನು ಮಾಡಿದ? ಮಕ್ಕಳನ್ನಾಗಿ ಮಾಡಿ, ಅಪ್ಪ, ತಂದೆಯೇ, ಡ್ಯಾಡಿ ಎಂಬುದಾಗಿ ಕೂಗುವಂಥ ಆತ್ಮವನ್ನು ನಮ್ಮ ಒಳಗಡೆ ತಂದಿದ್ದಾನೆ. ಎಫೆಸ 1:5 ಹೇಳ್ತದೆ, ಕ್ರಿಸ್ತನಲ್ಲಿ ನಮ್ಮನ್ನು ಪುತ್ರರನ್ನಾಗಿ ಸ್ವೀಕರಿಸಿದ್ದಾನೆ. ಎಷ್ಟು ಭಾಗ್ಯಶಾಲಿಗಳು ಅಲ್ಲಲ್ಲಿ. ಗಲೇಷಿಯನ್ 4:7 ಹೇಳ್ತದೆ, ಕ್ರಿಸ್ತನೊಂದಿಗೆ ನಾವು ಬಾಧ್ಯಸ್ಥರು, ಹಕ್ಕುದಾರರು. ಅದಕ್ಕೆ ಪೌಲಲ್ಲಿ ಹೇಳ್ತಾ ಇದ್ದಾನೆ. ಏನೆಂಬುದಾಗಿ ಹೇಳ್ತಾನೆ ಪೌಲಲ್ಲಿ? ರೋಮನ್ಸ್ 12:1 ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು. ಈಗ ಅರ್ಥ ಆಯ್ತಾ? ಓಕೆ, ರೋಮನ್ಸ್ 12:1 ಬನ್ನಿ ತಿರುಗಿ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು, ನಿಮ್ಮ ದೇಹ, ನೀವು ಯಾರು, ದೇಹ ಯಾರು? ಅರ್ಥ ಆಯ್ತಾ? ಯಾರೀಗ ದೇಹವನ್ನು ದೇವರಿಗೆ ಮೀಸಲು ಮೆಚ್ಚುಗೆ ಆಗಿ ಇರುವ ಸಜೋಜ್ಞೆ ಅರ್ಪಿಸ್ಬೇಕು? ಯಾರು ಅರ್ಪಿಸ್ಬೇಕು? ಈಗ ನಾನು ನನ್ನ ದೇಹವನ್ನು ಅರ್ಪಿಸ್ಬೇಕು. ನಾನಂದ್ರೆ ಯಾರು? ಹಾಗಾದ್ರೆ ಸುನಿಲ್ ಅಂದ್ರೆ ಯಾರು? ಸುನಿಲ್ ಎಂಬುದು ಆತ್ಮಕ್ಕಿರುವಂಥ ಹೆಸರ, ಶರೀರಕ್ಕಿರುವಂಥ ಹೆಸರ? ಓಕೆ, ಸುನಿಲ್ ಸತ್ತ. ಇಲ್ಲಿ ನಮ್ಮ ಮಿಸಸ್ ಹೇಳ್ತಾರೆ, ಅಯ್ಯೋ ಸುನಿಲ್ ನನ್ನನ್ನು ಬಿಟ್ಟು ಹೋದ್ರು. ಹಾಗಾದ್ರೆ ನನ್ನ ಸುನಿಲ್ ಅಂದ್ರೆ ಆತ್ಮದ ಹೆಸರ, ಶರೀರದ ಹೆಸರ? ಅರ್ಥ ಆಯ್ತಾ? ಈಗ ಸುನಿಲ್ ಶರೀರವನ್ನೀಗ ಸಿಮೆಟ್ರಿಗೆ ಕೊಂಡೋಗ್ತಾ ಇದ್ದೇವೆ. ಸುನಿಲ್ದು ಶರೀರವನ್ನು, ಸುನಿಲ್ ಶರೀರ. ಆ ಶವಕ್ಕೆ, ಡೆಡ್ ಬಾಡಿಗೆ ಸುನಿಲ್ ಅಂತ ಕರೆಯುವುದಿಲ್ಲ. ಇದು ಸುನಿಲ್ ಶರೀರ. ಅರ್ಥ ಆಯ್ತಾ? ಎಷ್ಟಿಗೆ ಅರ್ಥ ಆಯ್ತು? ಹಲ್ಲೆಲೂಯಾ. ನೀವು ನಿಮ್ಮ ದೇಹಗಳನ್ನು, ನಾವು ನಮ್ಮ ಬಾಡಿ, ನಮ್ಮ ದೇಹಗಳನ್ನು. ಅಲ್ಲಲ್ಲಿ ಅರ್ಥ ಆಯ್ತಾ? ಓಕೆ, 1 Corinthians 9:27 ಓದಿ. 1 Corinthians 9:27 ಪೌಲ್ ಹೇಳ್ತಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನನ್ನ ಶರೀರವನ್ನು ಜಜ್ಜಿ
ಸ್ವಾಧೀನಪಡಿಸಿಕೊಳ್ಳುವುದು. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯ ಎನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನು ಅಂದ್ರೆ ಯಾರು? ಆತ್ಮ ಮನುಷ್ಯ, ನಿಜವಾದ ಸುನಿಲ್. ನಾನೇ ಅಯೋಗ್ಯ ನೆನೆಸಿಕೊಂಡೇನೆಂಬ ಭಯದಿಂದ ನನ್ನ ಮೈ ಅಂದ್ರೆ ಯಾರು? ನನ್ನ ಶರೀರ, ಔಟರ್ ಮ್ಯಾನ್. ನಾನು ಅಂದ್ರೆ ಇನ್ನರ್ ಮ್ಯಾನ್, ರಿಯಲ್ ಸುನಿಲ್. ಅರ್ಥ ಆಗ್ತಾ ಇದೆಯಾ? ನಿಜವಾದ ನಾವು ಯಾರು? ಆತ್ಮ, ಇನ್ನರ್ ಮ್ಯಾನ್. ಹಾಲೆಲೂಯ. ಅರ್ಥ ಆಗ್ತಾ ಇದೆಯಾ? ನಾನೇ ಅಯೋಗ್ಯ ಎನಿಸಿಕೊಂಡೆನೆಂಬ ಭಯದಿಂದ ನನ್ನ ಮೈಯನ್ನು, ನನ್ನ ಶರೀರವನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ತೇನೆ. ಎಲ್ಲರಡಿ ನಮ್ಮ ಶರೀರವು ಆತ್ಮನ ನಿಯಂತ್ರಣಕ್ಕೆ ಬಂದರೆ ಆತ್ಮಿಕವಾದ ಲೋಕದಲ್ಲಿ ನಾವು ತುಂಬ ಮುಂದೆ ಹೋಗಬಹುದು. ಆತ್ಮಿಕ ಜೀವಿತದಲ್ಲಿ ತುಂಬ ಮುಂದಕ್ಕೆ ಹೋಗಬಹುದು. ಶರೀರ ತಡೆ, ಅದನ್ನೇನು ಮಾಡಬೇಕು? ನಮ್ಮ ಆ್ಯಕ್ಚುಲಿ ರಕ್ಷಣೆ ಹೊಂದಕ್ಕೆ ಮುಂಚೆ ನಮ್ಮ ಶರೀರವನ್ನು ನಿಯಂತ್ರಿಸುತ್ತಿದ್ದದ್ದು ಯಾವುದು? ಶರೀರ ಆತ್ಮವನ್ನು ನಿಯಂತ್ರಿಸ್ತಿತ್ತು. ಆತ್ಮ ಡೆಡ್ ಆಗಿತ್ತು. ರಕ್ಷಣೆ ಹೊಂದಿದ ಮೇಲೆ ಆತ್ಮ ಶರೀರವನ್ನು ನಿಯಂತ್ರಿಸಬೇಕು. ಹಲ್ಲೆಲೂಯ. ಓಕೆ, ಬನ್ನಿ ರೋಮನ್ಸ್ 12ಗೆ. ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮ ಬಳಿ ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞ. ಯಾವುದನ್ನು? ನಮ್ಮ ದೇಹಗಳನ್ನು. ಯಾಜಕ ಕಾಂಡ 7:37 ವಾಕ್ಯ ಓದಿದ್ರೆ, ಲೆವಿಟಿಕ ಚಾಪ್ಟರ್ 7:37 ವಾಕ್ಯ ಓದಿದ್ರೆ, ಅಲ್ಲಿ 6 ವಿಧವಾದ ಯಜ್ಞಗಳನ್ನು ಇಸ್ರೇಲ್ ಜನರು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ರು. ಎಷ್ಟು ವಿಧವಾದ ಯಜ್ಞಗಳು? 6 ವಿಧ. ಓದ್ಬೋದು ಬೇಕಾದ್ರೆ. ಸರ್ವಾಂಗ ಹೋಮ, ಧಾನ್ಯ ನೈವೇದ್ಯ, ದೋಷ ಪರಿಹಾರಕ ಯಜ್ಞ, ಪ್ರಾಯಶ್ಚಿತ್ತ ಯಜ್ಞ, ಯಾಜಕ ಪ್ರತಿಷ್ಠೆ, ಸಮಾಧಾನ ಯಜ್ಞ ಎಂಬಿಗಳ ವಿಷಯದಲ್ಲಿ ಮೇಲೆ ಕಂಡದೇ ವಿಧಿ. 6 ವಿಧವಾದ ಯಜ್ಞಗಳು ಸಮರ್ಪಿಸುತ್ತಿದ್ದರು. ಅವರು ಯಜ್ಞಗಳನ್ನು ಯಾಜಕನ ಮೂಲಕ ದೇವರಿಗೆ ಅರ್ಪಿಸುವಾಗ ದೇವರು ಅವ್ರನ್ನ ಮೆಚ್ಚುತ್ತಾ ಇದ್ದ, ಕ್ಷಮಿಸ್ತಾ ಇದ್ದ, ಮತ್ತು ದೇವರು ಅವರನ್ನು ಆಶೀರ್ವಾದ ಮಾಡ್ತಾ ಇದ್ದ. ಹಲ್ಲೆಲೂಯ. ಈಗ ಇಲ್ಲಿ ದೇವರು ಕೇಳುವಂಥದ್ದೇನು? ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ. ಈಗ ಹೊಸ ಒಡಂಬಡಿಕೆಯಲ್ಲಿ ಎಂಥ ಯಜ್ಞ? ಈ ರಕ್ತ ಕೊಡುವಂಥ ಹಡ ಒಡಂಬಡಿಕೆಯ ಆ ಪ್ರಾಣಿ ಯಜ್ಞ ಇಲ್ಲ. ಯಾಕಂದರೆ ಯೇಸು ಒಂದೇ ಒಂದು ಯಜ್ಞ ಕೊಟ್ಟದರಿಂದ ನಾವು ಶುದ್ಧರಾದೆವು ಅಂತ ಹಿಬ್ರೂ ಚಾಪ್ಟರ್ 10:11 10 ಚಾಪ್ಟರ್ 10:11-12 ಓದುತ್ತೇವೆ. ಹಿಬ್ರಿ 10:11-12 ವಾಕ್ಯದಲ್ಲಿ ಓದುತ್ತೇವೆ. ಪ್ರೈಸ್ ಗಾಡ್. ಈಗ ಆ ರೀತಿಯ ಯಜ್ಞ. ಈಗ ಯಾವ ಯಜ್ಞ ಕೊಡುವುದು? 1 Peter 2:5 ಓದಿ. 1 ಪೇತ್ರ 2:5 ಆತ್ಮೀಯ ಯಜ್ಞ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ. ನೋಡಿ, ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಹಲ್ಲೆಲೂಯಾ. ದೇವರು ಇಲ್ಲಿ ಪೌಲನಲ್ಲಿ ಹೇಳುವಂಥ ಮುಖ್ಯ ವಿಷಯ, ನಿಮ್ಮ ದೇಹಗಳನ್ನು ಅಂದರೆ ನಮ್ಮ ದೇಹಗಳನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಈ ದೇಹ ಎಂಬುದಾಗಿ ಹೇಳುವಂಥದ್ದು ಉಂಟಲ್ಲ, ಇದು ಆತ್ಮಿಕ ಜೀವಿತಕ್ಕೆ ತಡೆಯಾಗಿರುವಂಥ ಕಾರ್ಯ. ಹಲ್ಲೆಲೂಯಾ. ಆತ್ಮಿಕ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ. ಆತ್ಮಿಕವಾಗಿ ಪ್ರಾರ್ಥನೆಯಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ. ಸೇವೆಯಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ. ಈ ಶರೀರ ಭಯಂಕರ ತಡೆ. ಅದಕ್ಕೆ ಹೇಳ್ತಾನೆ, ನಿಮ್ಮ ಶರೀರವನ್ನು ಏನು ಮಾಡಬೇಕಾಗ ನೀವು ಸಜೀವ ಯಜ್ಞವಾಗಿ ದೇವರಿಗೆ ಏನು ಮಾಡಬೇಕು? ಮೀಸಲಾಗಿ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸಿ ಒಪ್ಪಿಸಿಕೊಡ್ರಿ ಎಂಬುದಾಗಿ ಇಲ್ಲಿ ಪೌಲನು ಇಲ್ಲಿ ಆಲೋಚನೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ಮುಂದೆ ವಾಕ್ಯ ಓದಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇಹಲೋಕದ ರೋಮನ್ಸ್ ಹಾಕ್ಬೇಕಲ್ಲಿ. ಓದಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ. ನೋಡಿ,
ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ನಮ್ಮದು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಬದಲು ಕೈ ಕೊಟ್ಟೇಳಿ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಅಲ್ಲಲ್ಲಿ ನಾವು ಹೇಗೆ ಅಂದರೆ, ನಾನು ಪಾಪಿ, ನಾನು ಮಣ್ಣು, ನನ್ನನ್ನು ಯಾರು ಪ್ರೀತಿ ಮಾಡುವುದಿಲ್ಲ, ನಾನು ತಿರಸ್ಕರಿಸಲ್ಪಟ್ಟವಳು, ನನಗೆ ವಿದ್ಯೆ ಇಲ್ಲ, ನಂತರ ಹಣ ಇಲ್ಲ, ನನ್ನ ಜೊತೆ ಮಾತಾಡುವುದಿಲ್ಲ, ಯಾರು ನನ್ನನ್ನು ಅಂಗೀಕಾರ ಮಾಡುವುದಿಲ್ಲ, ಅಲ್ಲಲ್ಲಿಯ ನಾನು ಯಾವುದಕ್ಕೆ ಬೇಡವಾದವನು, ನಾನು ಯಾವುದಕ್ಕೆ ಬೇಡವಾದವಳು, ಯಾವಾಗಲೂ ಅದೇ ಚಿಂತೆಯಲ್ಲಿರುವವರು ಇರ್ತಾರೆ. ಕೆಲವರು ಮುಂದೆ ಹೋಗಲಿಕ್ಕೆ ಸಂಕೋಚ ಪಡ್ತಾರೆ, ನಾಚಿಕೆ, ಭಯ. ಆ್ಯಕ್ಚುಲಿ ನಾನು ನನ್ನ ಹಳೆ ಜೀವಿತದಲ್ಲಿದ್ದಾಗ ಯಾವ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇರಲಿಲ್ಲ. ಒಂದು ಕಾರಣ ನನಗೆ ಮಾತ್ರ ಅದು ಗೊತ್ತಿತ್ತು, ಜನ ನನ್ನನ್ನು ಅಂಗೀಕಾರ ಮಾಡುವುದಿಲ್ಲ. ಯಾಕಂದ್ರೆ ನನ್ನ ಜೀವಿತ ಹಾಗೆ ಇತ್ತು, ಜೀವಿತ ಕೂಡ ನಂದು ಅದೇ ರೀತಿಯಲ್ಲಿ ಇತ್ತು. ಆ ಒಂದು ಮೈಂಡಲ್ಲಿತ್ತು ನಂದು. ನನ್ನನ್ನು ಒಳಗಡೆಯಿಂದ ನಾನು ಕೀಳಾಗಿ ನೋಡ್ತಾ ಇದ್ದೆ, ಯಾವಾಗಲೂ ಕೀಳಾಗಿ ನೋಡ್ತಾ ಇದ್ದೆ. ಅನೇಕರು ರಕ್ಷಣೆ ಹೊಂದಿದ ಮೇಲೂ ಕೂಡ ತಮ್ಮನ್ನು ಕೀಳಾಗಿ ಕಾಣ್ತಾ ಇರೋದು. ನಾನು ಬೇಡವಾದವನು, ನಾನು ಬೇಡವಾದವಳು, ನನ್ನನ್ನು ಯಾರು ಪ್ರೀತಿ ಮಾಡಲ್ಲ, ನನ್ನನ್ನು ಯಾರು ಅಂಗೀಕಾರ ಮಾಡಲ್ಲ, ಯಾರು ನನ್ನ ಅರ್ಥ ಮಾಡಿಕೊಳ್ಳಲ್ಲ, ನಾನು ತಿರಸ್ಕರಿಸಲ್ಪಟ್ಟವನು, ನಾನು ಬಲಹೀನನು, ನಾನು ಅಯೋಗ್ಯನು. ಅದು ಯಾರು ಮಾತಾಡೋದು? ಸೈತಾನ. ನನ್ನ ಆಲೋಚನೆ ಮಾತಾಡೋದು ಯಾರು? ಆ ಮೈಂಡ್ ಸೆಟ್ ಈಗ ಚೇಂಜ್ ಮಾಡಬೇಕು. ಬಲ್ಲೆ ಕಳೀರಿ, ನಿನ್ನ ಮೈಂಡ್ ಸೆಟ್ ಚೇಂಜ್ ಮಾಡು. ಹೇಳಿರಿ, ಕೈ ಕೊಟ್ಟು ಹೇಳಿ, ನಿನ್ನ ಮೈಂಡ್ ಸೆಟ್ ಚೇಂಜ್ ಮಾಡು, ನಿನ್ನ ಯೋಚನೆಗಳನ್ನು ಚೇಂಜ್ ಮಾಡು, ನಿನ್ನ ಯೋಚನಾ ಶೈಲಿ ಚೇಂಜ್ ಮಾಡು, ನಿನ್ನ ಯೋಚನಾ ಶೈಲಿ ಚೇಂಜ್ ಮಾಡು. ಅದೇ ಈ ಲೋಕದ ನಡವಳಿಕೆ ಅನುಸರಿಸದೆ. ಲೋಕದವರು ಅದೇ ರೀತಿ ಇರ್ತಾರೆ. ಹಲಲಿಯ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರು ಅಂದ್ರೆ ಏನು? ಹೇ, ನಾನು ನೂತನ ಸೃಷ್ಟಿ. ನಾನು ಯಾರು? ನೂತನ ಸೃಷ್ಟಿ, ಹೊಸದಾಗಿ ಹುಟ್ಟಿದ್ದೇನೆ. ಸೈತಾನನಿಗೆ ನನ್ನಲ್ಲಿ ಅವಕಾಶ ಇಲ್ಲ, ಸೈತಾನನ ಮೇಲೆ ನಾನಿದ್ದೇನೆ. ನಾನು ರಾಜ ಕುಟುಂಬದವನು, ರಾಯಲ್ ಫ್ಯಾಮಿಲಿಯವನು, ದೇವರಿಗೆ ಹುಟ್ಟಿದ್ದೇನೆ. ನಾನು ಕಿಂಗ್ ಆಗಿ, ದೇವರು ಕ್ವೀನ್ ಆಗಿ ಭೂಮಿಯಲ್ಲಿ ನನ್ನ ದೇವರು ಇಟ್ಟಿದ್ದಾನೆ. ದೇವರು ನನಗೆ ಅಧಿಕಾರ ಕೊಟ್ಟಿದ್ದಾನೆ. ರೋಗ, ವ್ಯಾಧಿ ನೋಡುವಾಗ ಏನು ಮಾಡಬೇಕು? ನೆಗಾಡಬೇಕು ನಾವು. ರೋಗ ನಮ್ಮ ಮುಂದೆ ನಿಲ್ಲಲ್ಲ. ನಾವು ನಿಜವಾದ ಪೊಸಿಷನ್ ನಿಂತರೆ ಮಾತ್ರ, ರೈಟ್ ಪೊಸಿಷನ್ ನಿಂತರೆ ಸಭೆ ರೋಗ ನಿಲ್ಲಲ್ಲ, ವ್ಯಾಧಿ ನಿಲ್ಲಲ್ಲ, ಮಾಟ ಮಂತ್ರ ಶಕ್ತಿ ನಿಲ್ಲಲ್ಲ. ಮೈಂಡ್ ಸೆಟ್ ಚೇಂಜ್ ಮಾಡಿ. 2 ಕೊರಿಂಥ 4:7 ಓದಿ. 2 ಕೊರಿಂಥ 4:7. ಬಲಾಧಿಕ್ಯವು ದೇವರದೇ ಹೊರತು, ಬಲವು ಶಕ್ತಿಯು ದೇವರದ್ದು ಹೊರತು ನಮ್ಮೊಳಗಿಂದ ಬಂದದಲ್ಲ. ಆ ದೇವರು ಎಲ್ಲಿದ್ದಾನೆ? ನನ್ನೊಳಗಿದ್ದಾನೆ. ಮುಂದೆ ಓದಿ. ನಮ್ಮೊಳಗಿಂದ ಬಂದದಲ್ಲವೆಂದು ತೋರಿಸುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ಎಲ್ಲರಡಿ ಅಡೆಬಡವಡಿಕೆಯಲ್ಲಿ ಹೇಳಿ, ಅಡೆಬಡವಡಿಕೆಯಲ್ಲಿ ದೇವರ ಮಹಿಮೆ ಮಂಜೂಷದಲ್ಲಿತ್ತು. ಹೊಸ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ ಈ ಮಣ್ಣಿನ ಮಂಜೂಷದಲ್ಲಿದೆ. ಹೇಳಿ, ಹಳೆ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ, ದೇವರ ಸಾನ್ನಿಧ್ಯ ಆ ಮಂಜೂಷದಲ್ಲಿತ್ತು. ಹೊಸ ಒಡಂಬಡಿಕೆಯಲ್ಲಿ ದೇವರ ಮಹಿಮೆ, ದೇವರ ಸಾನ್ನಿಧ್ಯ ಈ ಮಂಜೂಷದಲ್ಲಿದೆ, ಮಣ್ಣಿನ ಮಂಜೂಷ. ಓರಿಕ ಶಕರಬಲಕತೋರು ಲೇಬ್ರಕ್ಕೆ ಸೆಕೆರಿಯಂದಲವ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು. ಈ ವಿಷಯಕ್ಕಾಗಿ ದೇವರಿಗೆ ಕರಗತ್ತಿ ವಂದನೆ ಹೇಳಿ ನೋಡುವ. ಥ್ಯಾಂಕ್ ಯು ಜೀಸಸ್, ನೀನು ನನ್ನ ಒಳಗೆ ವಾಸ ಮಾಡ್ತಿರುವುದಕ್ಕಾಗಿ. ತಂದೆಯೇ, ನೀನು ನನ್ನ ಒಳಗಡೆ ಇರುವುದಕ್ಕಾಗಿ ವಂದನೆ. ಯೇಸುವೇ, ನೀನು ನನ್ನ ಒಳಗಡೆ ಇರುವುದಕ್ಕಾಗಿ ವಂದನೆ. ಪರಿಶುದ್ಧಾತ್ಮ ದೇವರೇ, ನೀನು ನನ್ನ ಒಳಗಡೆ ಇರುವುದಕ್ಕಾಗಿ ವಂದನೆ.
ಅಲ್ಲಲ್ಲಿಯ ಯೇಸು ಇರುವ ಸ್ಥಳ ಪರಲೋಕ. ಈಗ ಯೇಸು ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಯೇಸು? ಎಲ್ಲಿದ್ದಾನೆ ಯೇಸು? ಇಲ್ಲ. ಎಲ್ಲರಿ ಪರಲೋಕವು ನನ್ನ ಒಳಗಿದೆ, ಪರಲೋಕವು ನನ್ನ ಒಳಗಿದೆ ಹಾಡ್ತೇವಲ್ಲ ನಾವು. ಹೆವೆನ್ ಈಸ್ ಇನ್ ಮೈ ಹಾರ್ಟ್ ಅಲ್ಲ? ಓ ಹೆವೆನ್ ಈಸ್, ಹಾಡ್ತೇವೆ. ಆದರೆ ಅದು ಅರ್ಥ ಮಾತ್ರ ಇಷ್ಟು ತುಂಬ ಜನ ಗೊತ್ತಿಲ್ಲ. ಎಲ್ಲರೂ ಹಾಡ್ತಾರೆ, ನಾವು ಹಾಡೋದು ಗುಂಪಿನಲ್ಲಿ ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಡುವಾಗ ಹಾಡನ್ನು ಅರ್ಥ ಮಾಡಿಕೊಂಡು ಹಾಡಬೇಕು ನಾವು. ತ್ರೇಕ ದೇವರು ಎಲ್ಲಿದ್ದಾರೆ? ಜಾನ್ 14:23 ಓದಿ. ಯೋಹನ್ 14:23. ಮಣ್ಣಿನ ಘಟಕಲ್ಲಿ ನಿಕ್ಷೇಪ ಅಂದರೆ ಏನು? ನಿಧಿ. ನಿಕ್ಷೇಪ ಪದ ಇನ್ನೊಂದು ಪದ ಕನ್ನಡ ನಿಧಿ, ಆಂಗ್ಲ ಪದ ಖಜಾನ. ಎಲ್ಲರಿ ಖಜಾನ. ಇಂಗ್ಲಿಷ್ ಪದ ಖಜಾನ, ಆಂಗ್ಲ ಪದ ಖಜಾನ. ಆದರೆ ಇನ್ನೊಂದು ಇಂಗ್ಲಿಷ್ ಪದ ಏನಾಗಿದೆ? ಟ್ರೆಸರ್. ಟ್ರೆಸರ್. ಎಲ್ಲರಿ ಟ್ರೆಸರ್ ಅಲ್ಲ, ಟ್ರೆಸರ್, 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 ಟ್ರೆಷರ್, ಟ್ರೆಷರ್. ಪ್ರೈಸ್ ಗಾಡ್. ನಿಧಿ, ನಿಕ್ಷೇಪ, ಖಜಾನ, ಟ್ರೆಷರ್ ಎಲ್ಲಿದೆ? ನನ್ನೊಳಗಿದೆ. ಈ ಲೋಕದಲ್ಲಿ ಸಿಗುವಂತ ನಿಧಿಗೆ ಬೆಲೆ ಕಟ್ಟಬಹುದು. ಅದು ಕೆಲವು ಕೋಟಿ, ಕೆಲವು ಲಕ್ಷ ಇರಬಹುದು. ಅದೇ ನನ್ನೊಳಗಿರುವ ನಿಧಿಗೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಎಲ್ಲಲ್ಲಿ ಬೆಲೆ ಕಟ್ಟಲಾರ್ದ ನಿಧಿ ನನ್ನೊಳಗಿದೆ. ಬೆಲೆ ಕಟ್ಟಲಾರ್ದ ನಿಧಿ ನನ್ನೊಳಗಿದೆ. ಓದಿ ಜಾನ್ 14:23. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ಎಲ್ಲರಲ್ಲಿ ತಂದೆಯಾದ ದೇವರು, ಕರ್ತನ ಯೇಸು ಕ್ರಿಸ್ತನು ನನ್ನೊಳಗಡೆ ಬಿಡಾರ ಮಾಡಿಕೊಂಡಿದ್ದಾರೆ. ಪುನಃ ಹೇಳಿ, ತಂದೆಯಾದ ದೇವರ, ಯೇಸು ಕ್ರಿಸ್ತನ ಮನೆ, ನನ್ನ ಶರೀರ, ನನ್ನ ಆತ್ಮ. ಜಾನ್ 14:16-17. ಯೋಹನ್ 14:16-17. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೇ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಏಕೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಎಲ್ಲಿದ್ದಾನೆ ಪವಿತ್ರಾತ್ಮನು? ಪವಿತ್ರಾತ್ಮನ ಎಲ್ಲಿದ್ದಾನೆ? ಬಂದ ಎಲ್ಲಿದ್ದಾನೆ ಪವಿತ್ರಾತ್ಮ? ಎಲ್ಲಿದ್ದಾನೆ? ನಮ್ಮ ಒಳಗಡೆ. ಎಲ್ಲ ನನ್ನೊಳಗಡೆ. ಎಲ್ಲ ರೆಡಿ? ತಂದೆಯಾದ ದೇವರು ನನ್ನ ಒಳಗಡಿದ್ದಾನೆ. ಕರ್ತನ ಯೇಸು ಕ್ರಿಸ್ತನು ನನ್ನೊಳಗಡಿದ್ದಾನೆ. ಪರಿಶುದ್ಧಾತ್ಮ ದೇವರು ನನ್ನೊಳಗಡಿದ್ದಾನೆ. ತ್ರೇಕ ದೇವರು ನನ್ನೊಳಗಡಿದ್ದಾನೆ. ಅಲ್ಲಲ್ಲೂಯ್ಯ, ಹಾಲಲ್ಲೂಯ್ಯ. ಎಷ್ಟು ದೊಡ್ಡ ನಿಧಿ ಹೊತ್ತುಕೊಂಡು ನಡೀತಿದ್ದೇವೆ ಗೊತ್ತುಂಟ? ಆ ಕ್ರಿಸ್ತನಲ್ಲಿ ನಿನ್ನೆ ಓದಿದ್ದೇವೆ ನಾವು. ಜ್ಞಾನ ವಿದ್ಯೆ ಸಂಬಂಧವಾದ ಎಲ್ಲ ನಿಕ್ಷೇಪ ಯಾರಲ್ಲಿದೆ? ಯೇಸು ಕ್ರಿಸ್ತನಲ್ಲಿದೆ. ಆ ಯೇಸು ಕ್ರಿಸ್ತನಿಗೆ ಎಲ್ಲಿದ್ದಾನೆ? ನನ್ನ ಒಳಗಡಿದ್ದಾನೆ. ನಿಕ್ಷೇಪ ಒಳಗಡೆ ಇದೆ. ನಿಕ್ಷೇಪ ಎಲ್ಲಿದೆ? ನಮ್ಮ ಒಳಗಡೆ ಇದೆ. ನಿಧಿ ಇದೆ, ನಿಧಿ. ಆ ಮೈಂಡ್ ಸೆಟ್ಟಲ್ಲಿ ನಾವು ಜೀವಿಸುವುದಾದರೆ ಅಲ್ಲಲ್ಲಯ್ಯ, ಸೈತಾನ ಲೋಕ ನಡುಗುವಂಥದ್ದಾಗಿರ್ತದೆ. ಯಾವ ವ್ಯಾಧಿ, ಯಾವ ರೋಗನ ಮುಟ್ಲಿಕ್ಕೆ ಆಗಲ್ಲ. ಮಾತ್ರವಲ್ಲ, ರೋಗ ವ್ಯಾಧಿಯು ನಮ್ಮ ನೋಡಿ ನಡುಗಿ ಬಿಟ್ಟು ಹೋಗ್ತದೆ ಲೋಕ ಜನರನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಷಯ ಅರ್ಥ ಆಯಿತು. ಇನ್ನೊಂದು ವಿಷಯ ಹೇಳ್ಬೇಕಾ? ನಮ್ಮ ಒಳಗಿರುವಂಥ ಆತ್ಮ ಈ ಲೋಕದ ಆತ್ಮಕ್ಕಿಂತಲೂ ದೊಡ್ಡವನು. ನಮ್ಮ ಹೊಸದಾಗಿ ಹುಟ್ಟಿದ ಆತ್ಮ ಇದ್ದಾನಲ್ಲ, 1 John 4:4, 1 John 4:4 ಏನು ಹೇಳ್ತದೆ? ಈ ಲೋಕದಲ್ಲಿ ಇರುವವನಿಗಿಂತಲೂ ವರಗಳ ಕುರಿತು ಇವತ್ತು ಆಗಲಿಕ್ಕಿಲ್ಲ ಅಂತ. ಅದಕ್ಕೆ ಆವಾಗ ನಾನು ಟೈಮ್ ನೋಡ್ತಾ ಇದ್ದೆ. ಅಷ್ಟು ಭಾನುವಾರ ವರಗಳ ಬಗ್ಗೆ ಮಾತಾಡ್ತೇನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಈ ಲೋಕದಲ್ಲಿ ಇರುವವನಿಗಿಂತಲೂ ನಮ್ಮ ಒಳಗಡೆ ಇರುವಾತನು ಹೆಚ್ಚಿನವನು. ಹಲ್ಲೆಲೂಯಾ. ನಮ್ಮ ಆತ್ಮ ಸೈತಾನಗಿಂತ ಹೆಚ್ಚಿನವನು. ನಮ್ಮೊಳಗೆ ಇನ್ನು ಯಾರಿದ್ದಾರೆ? ತ್ರೈಕ ದೇವರಿದ್ದಾರೆ. ಹಲ್ಲೆಲೂಯಾ. ನಮ್ಮೊಳಗಿರುವಾತನು ಹೆಚ್ಚಿನವನು. ಸೈತಾನ ಲೋಕಕ್ಕೆ ನಾವು ಯಾರಾಗಿದೆ ಗೊತ್ತಾ? ಸೈತಾನನಿಗೆ
ಬುಲ್ಡೋಸರ್. ನಮ್ಮ ಆತ್ಮ ಬುಲ್ಡೋಸರ್, ನಾವು ಬುಲ್ಡೋಸರ್. ಒಂದು ವಾಕ್ಯ ಓದಿ, ಐಸಾಯ 41:15-16, ಏಷ್ಯಾ 41:15-16, ಐಸಾಯ ಚಾಪ್ಟರ್ 41:15-16. ಬೇಗ ಓದಿ. ಇಗೋ ನಾನು ನಿಮ್ಮನ್ನು ಮಸೆದ ಮೊನೆ ಹಲ್ಲಿನ ಹೊಸ ಹಂತಿ ಕುಂಟಿಯನ್ನಾಗಿ ಮಾಡಿದ್ದೇನೆ. ಯಾರನ್ನು? ಎಲ್ಲ ರೆಡಿ. ನನ್ನನ್ನು ದೇವರು ಮೊಸೆದ ಹಲ್ಲಿನ ಹಂತಿಕುಂಟೆಯನ್ನಾಗಿ ಮಾಡಿದ್ದಾನೆ. ದೇವರು ನನ್ನನ್ನು ಬುಲ್ಡೋಸರನ್ನಾಗಿ ಮಾಡಿದ್ದಾನೆ. ಇದು ಮೈಂಡ್ ಸೆಟ್ ಬರಬೇಕು ಒಳಗಡೆ. ಅಲ್ಲಲ್ಲಿ ಅರ್ಥ ಆಯ್ತಾ? ಮೈಂಡ್ ಸೆಟ್ ಇದು ಬರಬೇಕು ಒಳಗಡೆ. ನಾನೊಂದು ಬುಲ್ಡೋಸರ್. ಸೈತಾನ ಲೋಕಕ್ಕೆ ನಾನು ಬುಲ್ಡೋಸರ್, ರೋಗಕ್ಕೆ ನಾನು ಬುಲ್ಡೋಸರ್, ವ್ಯಾಧಿಗೆ ನಾನು ಬುಲ್ಡೋಸರ್, ಮಾಟ ಮಂತ್ರ ಶಕ್ತಿಗೆ ನಾನು ಬುಲ್ಡೋಸರ್. ಅಲ್ಲಲ್ಲೂಯ್ಯ, ಬುಲ್ಡೋಸರ್ ನಾನು. ಬುಲ್ಡೋಸರ್ ಕೆಲಸ ಏನು ಮಾಡ್ತದೆ? ಏನು ಕೆಲಸ ಮಾಡ್ತದೆ? ಹೇ ಗೋಲಿಯಾತ, ಅಲ್ಲಿ ಅದು ಇದೆಯಪ್ಪ, ಅಲ್ಲಿ ದೊಡ್ಡ ಇದು ಸೈತಾನ ಇದೆ, ಅಲ್ಲಿ ಅಲ್ಲಿ ಮಂತ್ರವಾದಿಗಳಲ್ಲಿದ್ದಾರೆ. ಹಾಗೆ ಬುಲ್ಡೋಸರ್ ಏನು ಮುಂದೆ ಬಂದರೂ ಅದನ್ನು ಪುಡಿ ಮಾಡಿಕೊಂಡೇ ಹೋಗ್ತದೆ. ಮುಂದೆ ಓದಿ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು. ಬೆಟ್ಟ ಅಂದ್ರೆ ಯಾವುದು? ಜಕರ್ಯ 4:6-7, ಜಕರ್ಯ 4:6 ಹೇಳಿದ್ರೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ಆತ್ಮನಿಂದಲೇ, ದೊಡ್ಡ ಬೆಟ್ಟವೇ ನೀನ್ ಯಾರು? ಜರುಬ್ಬಾಬೆಲನ ಮುಂದೆ ನೀನು ನೆಲಸಮವಾಗಿ ಹೋಗುವಿ. ಅವಾಗ ಆಲಯ ಕಟ್ಟಲಿಕ್ಕೆ ತುಂಬ ವಿರೋಧ ಇತ್ತು. ದೇವರು ತನ್ನ ದಾಸನಾದ ಜರುಬ್ಬಾಬೆಲ ಎನ್ಕರೇಜ್ ಮಾಡ್ತಾ ಇದ್ದಾನೆ. ಆ ಬೆಟ್ಟ ನೋಡಿ ಹೇಳ್ತಾನೆ, ನನ್ನ ದಾಸನ ಮುಂದೆ ನೀನು. ಎಲ್ಲ ರೆಡಿ? ನನ್ನ ಮುಂದೆ. ನಿಮ್ಮ ಹೆಸರು ಹೇಳಿ. ನನ್ನ ಮುಂದೆ, ಸುನಿಲ್ ಮುಂದೆ ಯಾವ ಬೆಟ್ಟವು ನಿಲ್ಲಲ್ಲ, ಯಾವ ಸಮಸ್ಯೆಯು ನಿಲ್ಲಲ್ಲ, ಯಾವ ರೋಗಿಯು ನಿಲ್ಲಲ್ಲ, ಯಾವ ಮಾಟ ಮಂತ್ರ ಶಕ್ತಿಯು ನಿಲ್ಲಲ್ಲ. ನಾನದು ನೆಲಸಮವಾಗಿ ಮಾಡ್ತೇನೆ. ಹೊಸದಾಗಿ ಹುಟ್ಟಿದ್ದರಿಂದ ನಾವು ಬುಲ್ಡೋಸರ್. ಅಲ್ಲಲುಯ್ಯ. ಮುಂದೆ ಓದಿ. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿ ಪುಡಿಗೈದು ಗುಡ್ಡಗಳನ್ನು ಹೊಟ್ಟು ಮಾಡುವಿ. ಗುಡ್ಡಗಳನ್ನ ಏನ್ ಮಾಡ್ತಿ? ಹೊಟ್ಟು ಮಾಡ್ತಿ. ಎಷ್ಟೇ ದೊಡ್ಡ ಗುಡ್ಡ ಇದ್ರು ಹೊಟ್ಟು ಮಾಡ್ತೀಯಾ? ನೀನು ತೂರಲು ಅವುಗಳನ್ನು ಗಾಳಿಯು ಬಡಿದುಕೊಂಡು ಹೋಗುವುದು. ಗಾಳಿ ಬಡಿದುಕೊಂಡು ಹೋಗುವುದು. ಬಿರುಗಾಳಿಯು ಚೆಲ್ಲಾಪಿಲ್ಲಿ ಮಾಡುವುದು. ನೀನಂತೂ ಯೆಹೋವನಲ್ಲಿ ಆನಂದಿಸುವೆ. ಈ ಕಾನ್ಷಿಯಸ್, ಈ ಮೈಂಡ್ ಸೆಟ್, ಈ ಮನಸ್ಸಿನಲ್ಲಿ ಈ ರೀತಿಯ ಮನಸ್ಸಿನ ಶೈಲಿ ಬದಲಾದರೆ ಅಲ್ಲಲ್ಲಯ್ಯ ನಾವು ವ್ಯತ್ಯಾಸ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಿ. ಆಲ್ರೆಡಿ ದೇವರು ಮಾಡಿದ್ದಾನೆ. ತೀರಿತು. ಜಾನ್ 19:30 ಯೇಸು ಅನ್ನೋದು ತೀರಿತು. ಯೋಹನ 19:30 ದೇವರು ತೀರಿತು ಅಂತ ಹೇಳಿ ಆಗಿದೆ. ನಮ್ಮ ಆತ್ಮ ಹೊಸದಾಗಿ ಹುಟ್ಟಿದೆ. ಶ್ರೇಷ್ಠರು ಒಳಗಡೆ ಬಂದಿದ್ದಾರೆ. ಪವಿತ್ರಾತ್ಮನ ಅಭಿಷೇಕ ಇದೆ. ಹಲ್ಲೆಲೂಯಾ. ನಾವು ಬಲಶಾಲಿಗಳಾಗಿದೆ. ಅಧಿಕಾರ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಈ ಮೈಂಡ್ ಸೆಟ್ಟಲ್ಲಿ ನಾವು ಜೀವಿಸುವುದಾದರೆ, ಇಲ್ಲಾದರೆ ಭಯದಿಂದಲೇ ಅಲ್ಲಿ ಲಿಂಬೆ ಇದೆ, ಅಲ್ಲಿ ಕುಂಬಳಕಾಯಿ ಇದೆ. ಹಲ್ಲೆಲೂಯಾ. ನಾನು ಎಲ್ಲಿ ನನ್ನ ಮನೆಯಲ್ಲಿ ಗೊತ್ತುಂಟಾ? ಎಲ್ಲ ರೌಂಡಲ್ಲಿ ಅದು ಇದೆ. ನಿನ್ನೆ ಹೇಳಿದೆ, ಅದಕ್ಕೆ ದೇವ್ರನ್ನ ಅಲ್ಲಿ ಇಟ್ಟದ್ದು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ಮಂಜೂಷದ ನಿನ್ನೆ ನಾವು ಓದಿದ್ದೇವೆ. ಆ ದಾಗೋನ ವಿಗ್ರಹ ಹೇಗೆ ಬಿತ್ತು. ಮೊದಲನೇ ದಿವಸ ಸಾಷ್ಟಾಂಗ ನಮಸ್ಕಾರ ಮಾಡಿತು. ಎರಡನೇ ದಿವಸ ರುಂಡ ಬೇರೆ, ಮುಂಡ ಬೇರೆ, ಕೈ ಕಾಲುಗಳು ಬೇರೆ. ಮೂರನೇ ದಿವಸ ಅವರೆಲ್ಲ ಒಟ್ಟು ಸೇರಿ ನಮಗೂ ನಮ್ಮ ದೇವರಿಗೂ ಯೆಹೋವನ ಹಸ್ತಪಾದಕವಾಗಿದೆ ಅಂತ ಹೇಳಿಬಿಟ್ರು. ಆ ದೇವರಿಗೆ ಎಲ್ಲಿದ್ದಾನೆ? ಆ ದೇವರು ಎಲ್ಲಿದ್ದಾನೆ? ನನ್ನೊಳಗೆ ಹೇಳಿ ಧೈರ್ಯವಾಗಿ. ಅದಕ್ಕೂ ಭಯವ? ಆರಂಭದಲ್ಲಿದೆ. ಮತ್ತೆ 15:10 ಏನು? ಕೇಳಿರಿ, ಕಿವಿಗೊಟ್ಟು ಕೇಳಿರಿ, ತಿಳುಕೊಳ್ಳದಿದ್ದರೆ ಜಾನ್ 8:32 ಏನು ಹೇಳ್ತಾ? ಯೋಹನ 8:32 ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಸತ್ಯವನ್ನು ತಿಳಿದುಕೊಳ್ಳುವಿರಿ,
ಸತ್ಯವು ನಿಮ್ಮನ್ನು ಸತ್ಯ ತಿಳ್ಕೊಳ್ಳುವಾಗ ಆ ಸತ್ಯವೇ ನಮ್ಮನ್ನು ಭಯದಿಂದ, ನಾಚಿಕೆಯಿಂದ, ನಿರಾಶೆಯಿಂದ, ಸಂಕೋಚದಿಂದ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಗುಲಾಮತನದಿಂದ ಬಿಡುಗಡೆ ಮಾಡ್ತದೆ. ಹಲ್ಲಲ್ಲಯ್ಯ. ಇವತ್ತಿಂದ ಹೀಗೆ ಜೀವಿಸ್ತೀರಾ? ಮುಂಚೆ ಬಂದ ಹಾಗೆ ನಾನು ತಿರಸ್ಕರಿಸಲ್ಪಟ್ಟವನು, ನಾನು ಬೇಡದವನು, ಬಲಹೀನನು, ವಿದ್ಯೆ ಇಲ್ಲ ನನಗೆ, ಹಣ ಇಲ್ಲ, ಯಾರು ಅಂಗೀಕಾರ ಮಾಡಲ್ಲ, ಅದೇ ರೀತಿಯಲ್ಲಿ ಹೇಳ್ತಾ ಜೀವಿಸ್ತೀರಾ? ಹೇಗೆ ಜೀವಿಸ್ತೀರಾ? ನಾನು ದೇವರಿಗೆ ಪ್ರಿಯನು, ನಾನು ದೇವರಿಗೆ ಅಮೂಲ್ಯನು, ದೇವರಿಗೆ ನಾನು ಬೇಕಾದವನು, ಅಲ್ಲಿ ನನ್ನೊಳಗೆ ದೇವರಿದ್ದಾನೆ, ತೆಗೆದರು ವಾಸ ಮಾಡ್ತಾ ಇದ್ದಾನೆ, ನನಗೆ ಅಧಿಕಾರ ಸಿಕ್ಕಿದೆ, ಅಧಿಕಾರ ಉಳ್ಳವನು, ಹಲ್ಲಲ್ಲೂಯ್ಯ, ರಾಜ ಕುಟುಂಬದವನು ನಾನು, ಹಲ್ಲಲ್ಲೂಯ್ಯ. ಅಲ್ಲಿ ರೋಮನ್ಸ್ 12:2 ಹೇಳುವಂಥದ್ದು ಅದೇ. ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದ, ಇಂಗ್ಲೀಷಲ್ಲಿ ಏನು ಹೇಳ್ತದೆ ನೋಡು ಅದು, ಇಂಗ್ಲೀಷಲ್ಲಿ, ಆಂಗ್ಲದಲ್ಲಿ ಏನು ಹೇಳ್ತದೆ ಆ ವಾಕ್ಯ 2, ಇಂಗ್ಲೀಷಲ್ಲಿ ಏನು ಹೇಳ್ತದೆ? 12:2 ರೋಮನ್ಸ್. Do not conform to the pattern of this world, but be transformed by the renewing of, ನೋಡಿ ಕ್ಲಿಯರ್ ಉಂಟು, but be transformed, but be transformed by the renewing of your mind. ಹಲ್ಲಲ್ಲೂಯ್ಯ. ಅರ್ಥ ಆಯ್ತಾ? ಮೈಂಡ್ ಸೆಟ್ ಚೇಂಜ್ ಮಾಡಬೇಕು ನಮ್ಮದು. ನಾವು ಯಾರಾಗಿದ್ದೇವೆ ಎಂಬಂತ ಆ ತಿಳುವಳಿಕೆ ಪ್ರಜ್ಞೆ ನಮಗೆ ಬಂದರೆ ಯಾವ ದುರಾತ್ಮ ಶಕ್ತಿ ನಮ್ಮ ಮುಂದೆ ನಿಲ್ಲುವುದೇ ಇಲ್ಲ. ಹಲ್ಲಲ್ಲೂಯ್ಯ. ಯಾವ ಅಂಧಕಾರ ಶಕ್ತಿ ನಮ್ಮ ಮುಂದೆ ನಿಲ್ಲುವುದೇ ಇಲ್ಲ. ಹಲ್ಲಲ್ಲೂಯ್ಯ, ಹಲ್ಲಲ್ಲೂಯ್ಯ. ಇಲ್ಲಿಗೆ ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತೇನೆ, ಯಾಕಂದರೆ ಮುಂದಿನ ವಾಕ್ಯ ಕಂಟಿನ್ಯೂ ಮಾಡಿದ್ರೆ ತುಂಬ ಟೈಮ್ ಆಗ್ತದೆ. ಎಲ್ಲರೂ ಎದ್ದು ನಿಂತುಕೊಳ್ಳಿ. ನಾವು ಸ್ವಲ್ಪ ಆರಾಧನೆ ಮಾಡುವ ಆ ಸಂದರ್ಭದಲ್ಲಿ ಯಾರಿಗಾದರೂ ಪ್ರಾರ್ಥನೆ ಅವಶ್ಯಕತೆ ಇದ್ದರೆ ಮುಂದಕ್ಕೆ ನೀವು ಬರ್ಬೋದು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾನೆ. ಯೇಸು ಅದ್ಭುತ ಮಾಡ್ತಾನೆ. ಥ್ಯಾಂಕ್ ಯು ಲೋ ರಾಜವೇ ನಂದೇವ ನನ್ ಕರ್ತನೇ, ನಾನಿನ್ನ ಸ್ತುತಿಸುವೆ, ಉಪಕಾರ ಸ್ಮರಿಸುವೆ. ಇಸ್ರಾಯೇಲಿನ ರಾಜನೇ ನಂದೇವ ನನ್ ಕರ್ತನೇ, ನಾನಿನ್ನ ಸ್ತುತಿಸುವೆ, ಉಪಕಾರ ಸ್ಮರಿಸುವೆ. ಯೇಸುವೇ, 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 ಯೇಸುವೇ. ಸ್ತೋತ್ರ ಸ್ತೋತ್ರ ರಾಜ, ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ, ಮಿತಿಯಿಲ್ಲದ ಪ್ರೀತಿಗಾಗಿ. ಸ್ತೋತ್ರ ಸ್ತೋತ್ರ ರಾಜ, ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ,
ಕಾಡು ತೊಂದರೆಗಳಲ್ಲೂ ಮುಂದೆ ಹೋಗುವುದಕ್ಕೆ ಬಲವನ್ನು ತಂದಿರುವೆ. ಎದುರಿಸುವವರ ಮುಂದೆ ತಳ್ಳಿದವರ ಮಧ್ಯದಲ್ಲಿ ಔತಣ ಸಿದ್ಧಪಡಿಸಿ ಪ್ರೀತಿಯಿಂದ ಘನಪಡಿಸಿರುವೆ. ಮಿತಿಯಿಲ್ಲದ ಪ್ರೀತಿಗಾಗಿ ಸ್ತೋತ್ರ ಸ್ತೋತ್ರ ರಾಜ. ಮಿತಿಯಿಲ್ಲದ ಪ್ರೀತಿಗಾಗಿ ಯೇಸುವೇ, 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 ಯೇಸುವೇ. ನನ್ರಿ ನನ್ರಿ ರಾಜ, ಅರಿವಿಲ್ಲ ಅನ್ಬುಕ್ಕಾಗೆ. ನನ್ರಿ ನನ್ರಿ ರಾಜ, ಅರಿವಿಲ್ಲ ಅನ್ಬುಕ್ಕಾಗೆ. ನನ್ನನ್ನೇ ಸಮರ್ಪಿಸುವೆ. ಸಾವಿರ ಹಾಡುಗಳಲ್ಲಿ ನನ್ನುಸಿರು ಕಾಲವೆಲ್ಲ ರಕ್ಷಣೆಯ ಮೇಲೆತ್ತುವೆ. ನನ್ನನ್ನೇ ಸಮರ್ಪಿಸುವೆ. ಸಾವಿರ ಹಾಡುಗಳಲ್ಲಿ ನನ್ನುಸಿರು ಕಾಲವೆಲ್ಲ ರಕ್ಷಣೆಯ ಮೇಲೆತ್ತುವೆ. ಯೇಸುವೇ, நன்றி நன்றி ராஜா, அறவில்ல அன்புக்காக. நன்றி நன்றி ராஜா, அறவில்ல அன்புக்காக. ಸ್ತೋತ್ರ
ಹೃದಯದಿ ಹೊತ್ತಿರುವೆ ಸ್ತೋತ್ರ 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 ಗರ್ಭದಿಂದ ಹೊತ್ತಿರುವೆ ಸ್ತೋತ್ರ ಮನೆಯು ಮನೆಯವರೆಲ್ಲರೂ ಬಿಡದೆ ಸ್ತೋತ್ರ ಹೇಳುವೆವು. ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ಎಡಬಿಡದೆ ಸ್ತೋತ್ರ ಹೇಳುವೆವು. ಒಂದು ಕೂಡದಂತೆ ಹತ್ತಿರುವೆ ಸ್ತೋತ್ರ ಅವರೇ ಸ್ತೋತ್ರ ಒಂದು ಕೂಡದಂತೆ ಕಾದಿರೆ ಸ್ತೋತ್ರ ಒಳಸುವವರೇ ಸ್ತೋತ್ರ ಎಬಿನೇಸರೇ ಎಬಿನೇಸರೇ ಇದುವರೆಗೂ ಹೊತ್ತವರೇ ಎಬಿನೇಸರೇ ಎಬಿನೇಸರೇ ನಂಬಿನಲ್ಲೇ ಇರುವವರೇ ಸ್ತೋತ್ರ 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 ಹೃದಯದಿ ಹೊತ್ತಿರುವೆ ಸ್ತೋತ್ರ 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 ಹೃದಯದಿ ಹೊತ್ತಿರುವೆ ಸ್ತೋತ್ರ ಗಾಳಿಗಳ ಮಧ್ಯದಲ್ಲಿ ಉಚ್ಚಳಾದ ನನ್ನನ್ನು ಕರೆದದು ಅತಿಶಯವೇ. ಜ್ಞಾನಿಗಳ ಮಧ್ಯದಿ ಉಚ್ಚಳಾದ ನನ್ನನ್ನು ಕರೆದದು ಅತಿಶಯವೇ. ಮಾತ್ರನೇ ಅಲ್ಲ ಇದು ಹೊರತು ಬೇರೇನೂ ಇಲ್ಲ ನನ್ನ ಇದಕ್ಕಾಗಿ ಯೋಗ್ಯನೇ ಅಲ್ಲ ಇದು ಕೃಪೆ ಹೊರತು ಬೇರೇನೂ ಇಲ್ಲ ಎಬಿನೇಸರೇ ಇದುವರೆಗೂ ಹೊತ್ತವರೇ ಎಬಿನೇಸರೇ ಎಬಿನೇಸರೇ ನೆನಪಿನಲ್ಲೇ ಇರುವವರೇ ಸ್ತೋತ್ರ 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 ಹೃದಯದಿ ಹೊತ್ತವರೇ ಸ್ತೋತ್ರ 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 ಗುಡಿಯಂತೆ ಹೊತ್ತವರೇ ಸ್ತೋತ್ರ ಬಿಡದೆ ಸ್ತೋತ್ರ ಹೇಳುವೆವು. ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ಎಡಬಿಡದೆ ಸ್ತೋತ್ರ ಹೇಳುವೆವು. ಒಂದು ಕೊಡಿಯಂತೆ ಕಾದಿರುವೆ ಸ್ತೋತ್ರ ನಾಶವಾಗದಂತೆ ಹೊತ್ತಿರುವೆ ಸ್ತೋತ್ರ ಒಂದು ಕೊಡಿಯಂತೆ ಹೊತ್ತಿರುವೆ ಸ್ತೋತ್ರ ನಾಶವಾಗದಂತೆ
അബ്ബാ പിതാവേ നീ എൻ ദൈവം അബ്ബാ ഖുദാ तू है मेरा अब्बा पिता तू है मेरा अब्बा खुदा तू है मेरा अब्बा पिता तू है मेरा अब्बा खुदा तू है मेरा अब्बा पिता चोट मुझको लगे दर्द तुझको होता है मेरे आंसू के पहले तेरा आंसू बहता है हाथों को दाकर मुझको बचाता है तेरे आंसू के पहले मेरा हाथ बहता है खुदावे नी एन दैवम अब्बा पितावे नी एन अब्बा पितावे नी एन दैवम अब्बा पितावे नी एन दैवम कृपे ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲವೇ ಬೇರೇನಿಲ್ಲ ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆ ಕೃಪೆಯೇ ಕೃಪೆ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ಕೃಪೆಯೇ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ ನನ್ನೆಲ್ಲ ಆಶೀರ್ವಾದಕ್ಕೆ ಯೇಸುವೇ ನೀನೇ ಕಾರಣ ಎಲ್ಲ ಅಭಿವೃದ್ಧಿಗೆ ಯೇಸುವೇ ನೀನೇ ಕಾರಣ ಆರಾಧನೆ
ಏನಾಗಿತ್ತು? ನನಗೆ ಭಯ ಅಂದರೆ ಯಾರೇನು ಮಾಡ್ತಾರೋ, ಯಾರೇನು ಹೇಳ್ತಾರೋ, ಯಾರು ಅಲ್ಲಿ ಏನು ಮಾತಾಡ್ತಾ ಇದ್ದಾರೋ, ಗುಂಡಿ ತೆಗಿತಾ ಇದ್ದಾರೇನೋ, ಅಯ್ಯೋ ನನಗೆ ಏನೋ ಹೊಡಿತಾರೇನೋ. ಚಂದ್ರಮ್ಮ ಹೇಳ್ತಾಳೆ ನನಗೆ ಯಾರು ಏನೂ ಮಾಡಲ್ಲ ಅಂತೇಳಿ. ನೀನು ಹೀಗೆ ಯಾಕೆ ಮಾಡ್ತೇವ ಅಂದರೆ ನನಗೆ ಇಲ್ಲ, ಅವರೇ ಮಾತಾಡ್ತಾನೇ ಇದ್ದಾರೆ. ಪಾಸ್ಟರ್ ಬಂದಿದ್ದಾರೆ, ಸಿಸ್ಟರ್ ಬಂದಿದ್ದಾರೆ. ಇದೇ ಭಯ, ಎಲ್ಲಿ ಹೋದರೂ ಭಯ. ಆದರೆ ನಾನು ಜೀವನ ನಾನು ಮುಟ್ಲಿಕ್ಕೆ ಯಾರಿಗೂ ಈಗ ಈಗ ಹೇಗಿದೆ? ಈಗ ಒಳ್ಳೇದಾಯ್ತು. ಏನಾಗಿತ್ತು ಅವರಿಗೆ? ಅವರು ತುಂಬ ಕಲ್ಲೆಲ್ಲ ತಗೊಂಡು ಎದೆಗೆ ಹೊಡ್ಕೊಳ್ಳೋದು. ಈಗ 1 ವಾರ ಆಯ್ತು ಅಷ್ಟೇ. ಮತ್ತೆ ಸುತ್ತಿಗೆ ತಲೆಯಲ್ಲಿ ಬಡ್ಕೊಳ್ಳೋದು. ಮತ್ತು ರಾತ್ರಿ ಹೊತ್ತು ಮಧ್ಯರಾತ್ರಿಲಿ ಒಂದಿನ 1:30 ಆಗಿದೆ. ಆಗ ಎದ್ಬಿಟ್ಟು ಹಲ್ಲು ಕಡ್ಕೊಂಡು ನಾನು ನಿದ್ರೆ, ನನಗೆ ಮಲಗಿದ್ದೇನೆ. ಕೈ ಹೀಗೆ ತಂದು ಎದ್ದು ಕೂತ್ಕೊಂಡ್ಬಿಟ್ಟೆ ಒಂದೇ ಸಲ. ಕೈ ಹೀಗೆ ತಂದು ನನ್ನ ಮುಖಕ್ಕೆ ಒಂದೇ ಸಲ ಹಲ್ಲು ಕಡ್ಕೊಂಡು ಬೈಲಿಕ್ಕೆ ಹಿಡಿದ್ರು ನನಗೆ ಕೆಟ್ಟದಾಗಿ. ಮತ್ತು ನಿಮಗೆ ಎಂತ ಆಯಿತು ಅಂತ ನಾನು ಆವಾಗಲೇ ಎದ್ದು ಕೂತ್ಕೊಂಡೆ. ಆಗ ಸ್ವಲ್ಪ ಸುಮ್ಮನೆ ಮಲಗಿಯಮ್ಮ ಅಂತ ಸಮಾಧಾನ ಮಾಡಿ ಅಲ್ಲೇ ಮಲಗಿದ್ರು ಅವರು. ಸ್ವಲ್ಪ ಅನ್ಯ ಭಾಷೆಯಲ್ಲಿ 2 ಮಾತಾಡಿ ನಾನು ಅಲ್ಲೇ ಮಲಗಿದ್ರು. ಮತ್ತೆ ಪುನಃ ಮಾರನೇ ದಿನ ಬೆಳಿಗ್ಗೆ, ನೆನ್ನೆ ಬೆಳಿಗ್ಗೆ ಅಳೋದಂದ್ರೆ ಅಳೋದು. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಕೆಲ್ಸಕ್ಕೆ ಬಿಡಿ, ಎಲ್ಲಿ ಹೋಗ್ತೀಯ ನೀನು, ಹಿಂದೆನೇ ಬರ್ತೀನಿ, ನಾನು ಸತ್ರು ಸಹ ಗುಂಡಿಂದ ಬಂದು ನಿನಗೆ ಎದ್ದು ಮುರ್ಕೊಂಡೇ ಹೋಗ್ತೀನಿ ಅಂತ ಹೇಳ್ತಾರೆ. ಹಾಗೆಲ್ಲ ಮಾತಾಡ್ತಾರೆ ಪಾಸ್ಟ್ರೆ. ತುಂಬ ನನಗೆ ತುಂಬ ಕಾಟ ಕೊಡೋದು. ಇವತ್ತು ಬರುವಾಗ ಒಂದು ಸ್ವಲ್ಪ ಸಮಾಧಾನದಲ್ಲಿದ್ದರು. ಚರ್ಚಿಗೆ ಹೋಗೋಣ, ಒಂದ್ಸಲ ಬೇಡ ಹೋಗೋದು ಅನ್ನೋರು, ಒಂದ್ಸಲ ಹೋಗೋಣ ಅನ್ನೋರು, ಮತ್ತೆ ಬಾ ಹೋಗೋಣ ಅಂತ ಕರ್ಕೊಂಬಂದೆ ನಾನು. ಇವತ್ತು ಬರಲಿಕ್ಕೂ ಸಹ ಕೇಳ್ತಾ ಇರಲಿಲ್ಲ ಅವರು. ದೇವ್ರ ಕಾರ್ಯ ಮಾಡಿದ, ದೇವ್ರ ನಮಗೆ. Hallelujah. Okay, praise God. ಸಾವಿರರಲ್ಲಿ ನನ್ನ ಪ್ರಿಯನು ಅತಿ ಸುಂದರನು. ಸಾವಿರರಲ್ಲಿ ಯೇಸು Hallelujah. Praise God Jesus. ನಾವು ಪ್ರಾರ್ಥನೆಯೊಂದಿಗೆ ಮುಗಿಸುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನಿನ ಪಾದ ಪೀಠಕ್ಕೆ ಬಂದಿದ್ದೇವೆ. ಇಲ್ಲಿವರೆಗೆ ಅದ್ಭುತವಾಗಿ ನಮ್ಮ ನಡೆಸಿದ ಸ್ತೋತ್ರಪ್ಪ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ತಿರುಗಿ ಮನೆಗೆ ಎಲ್ಲರೂ ಹೋಗುವಾಗ ಅವರ ಕೂಡ ಇದ್ದುಕೊಂಡು ಸುರಸ್ಥವಾಗಿ ಮನೆಗೆ ಮುಟ್ಟಲು ಸಹಾಯ ಮಾಡು. ಈ ವಾರದ ಎಲ್ಲ ಕೆಲಸ ಕಾರ್ಯಗಳು, ಬಿಸ್ನೆಸ್ಗಳನ್ನು, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಎಕ್ಸಾಮ್ ಎಲ್ಲವನ್ನು ಅನುಗ್ರಹಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾಳೆ ತಿರುಗಿ ಪುನಃ ನಿನ್ನ ಸಮ್ಮುಖಕ್ಕೆ ಬರುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಕರ್ತನೆ ಕೇಳ್ಕೊಳ್ತೇನೆ. ಮಾನ ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ. ತಂದೆ ದೇವರ ಪ್ರೀತಿ, ಕರ್ತನ ಯೇಸುಕ್ರಿಸ್ತನ ಕೃಪೆ, ಪವಿತ್ರ ಐಕ್ಯತೆ, ಅನ್ಯತೆ ಪರಿಪಾಲನೆ ಇಂದಿಗೂ ಎಂದಿಗೂ ಸದಾಕಾಲ ನಮ್ಮೆಲ್ಲರ ಜೊತೆಲಿರಲಿ. ಯೇಸು ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಹಲ್ಲೆಲೂಯಾ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಆನೆ ಇಲ್ಲ, 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 ಆನೆ ಇಲ್ಲ. ನನಗೆ ಯಾವಾಗಲೂ ಜಯ ಜಯವೇ, ನನಗೆ ಕ್ರಿಸ್ತನಲ್ಲಿ ಜಯ ಜಯವೇ. ಯೇಸು ರಕ್ತದಲ್ಲಿ ಜಯ ನಮ್ಮದೇ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೇ, ಯೇಸು ನಾಮದಲ್ಲಿ ಜಯ ನಮ್ಮದೇ. ಹಲ್ಲೆಲೂಯಾ.